ಈ ಸಕ್ಸಸ್ ಸ್ಟೋರಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬೇಡ ರೀ, ಮಾಡೋದು ಬೇಡ, ನಿಲ್ಲಿಸ್ಬೋದು ಅಂತ ಅಂದ್ಬೋದು. ಆಯ್ತು, ಇದು ನಿಲ್ಲಿಸ್ಬಿಟ್ರೆ ನಾಳೆ ಏನು? ಯಾವ ವಿಶ್ವವಿದ್ಯಾನಿಲಯವೂ ಕಲ್ಸೋಕ್ಕಾಗದೇ ಇರೋ ಪಾಠನ ಬದುಕಿಗೆ ಕಲಿಸೋದು. ನಾನು ಅವಾಗ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಪ್ರೊಡ್ಯೂಸರ್ ಪಿಚ್ ಟ್ರೈಲರ್ ಎಲ್ಲ ಬರ್ಕೊಂಡು ರೆಡಿ ಆಗಿಬಿಟ್ಟಿದ್ವಿ. ಯಾವಾಗ ಲಾಕ್ಡೌನ್ ಆಗೋ ಜಸ್ಟ್ 1 ಮಂತ್ ಬಿಫೋರ್ ಥಿಯೇಟ್ರಿಗೆ ಹೋಗ್ತೀವಿ. ಕಣ್ಣಲ್ಲಿ ನನಗೇನು ಇರ್ಬೋದು, ಪ್ರೊಡ್ಯೂಸರ್ಗೆ ಅನ್ನಿಸ್ತಿರುತ್ತೆ. ಕಲಾ ಮಾಧ್ಯಮದ ಯಶಸ್ಸಿಗೆ ಅದೊಂದು ದೊಡ್ಡ ಕಾರಣ. ನಮ್ಮದು ಒಂದು ತಂತ್ರ ಇದೆ. ನಿಮ್ಮ ಇಂಟರ್ವ್ಯೂ ಮಾಡ್ತೀವಿ, ನಿಮ್ಮ ಆಫೀಸಿಗೆ ಬರ್ತೀವಿ ಅಂತ ಇಟ್ಕೊಳ್ಳಿ. ಮಾತಾಡಿದೆ ಹೋಗಿ ನಿಮ್ಮನ್ನು ನಾವು ಮಾತಾಡಿಸ್ತೀವಿ. ಸಾಕಷ್ಟು ಸಂದರ್ಶನಗಳಲ್ಲಿ ನೀವು ತೆರೆ ಮೇಲೆ ಬಂದಿಲ್ಲ, ಬ್ಯಾಕ್ ಎಂಡಲ್ಲೇ ಕೂತು ಕ್ವಶನ್ಸ್ ಕೇಳ್ತೀರಾ. ಇಲ್ಲ, ನಮ್ಮ ಹತ್ರ ಅವಕಾಶನೇ ಇಲ್ಲ ಸರ್. ನಮ್ಮ ಹತ್ರ ಇದು ಒಂದು ಕ್ಯಾಮ್ರಾ ಸರ್. ಈಗಿನ ಟ್ರೆಂಡಲ್ಲಿರೋವಂಥ ಸೆಲೆಬ್ರಿಟೀಸ್ಗಳನ್ನ ಜಾಸ್ತಿ ತಾವು ಇಂಟರ್ವ್ಯೂಗಳು ಮಾಡಿಲ್ಲ, ಯಾಕೆ ಅನ್ನೋ ಅಂತ ಒಂದು ಪ್ರಶ್ನೆ ಸರ್. ಅವ್ರನ್ನ ದಾಖಲಿಸ್ಬೇಕಾದ್ರೆ ಅವ್ರ ಬದುಕು, ಯಾಕಂದ್ರೆ ಅವ್ರೊಂದಷ್ಟು ಆದರ್ಶ ಬಿಟ್ಟು ಹೋಗಿದ್ದಾರೆ ನಮಗೆ. SM ಕೃಷ್ಣ ಅವ್ರದ್ದು ಈಗ 24 hours ಇದೆ ನಮ್ಮ ಹತ್ರ ಫುಟೇಜ್, ಫೈನಲ್ ಫುಟೇಜ್. ನಿಮ್ಮ ಕಲಾ ಮಾಧ್ಯಮದ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅವ್ರ ಋಣದಲ್ಲಿದ್ದೀನಿ ನಾನು. ಮನೆ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು, ಅವ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ. ವೀಕ್ಷಕರೇ, ಸಕ್ಸಸ್ ಸ್ಟೋರಿ ಕಾರ್ಯಕ್ರಮದಲ್ಲಿ ಕಲಾ ಮಾಧ್ಯಮದ ಕುರಿತಾಗಿ ಈಗ ಆಲ್ರೆಡಿ ಒಂದು 3-4 ಎಪಿಸೋಡ್ಗಳನ್ನ ನೀವೆಲ್ಲ ನೋಡಿದ್ರಿ. ಫೈನಲ್ ಎಪಿಸೋಡ್ನ ನಾವು ಮಾಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಈ ಒಂದು ಇಂದಿನ ಎಪಿಸೋಡ್ಗಳಲ್ಲಿ ಪರಮೇಶ್ವರ್ ಆಗಿರ್ಬೋದು, ಅವರ ಶ್ರೀಮತಿಯವರಾಗಿರ್ಬೋದು, ಅವರ ಸ್ನೇಹಿತರು, ಅವರ ಗುರುಗಳು ಎಲ್ಲರೂ ಕೂಡ ಮಾತನಾಡಿದರು. ಕೊನೆಯದಾಗಿ ತುಂಬ ಒಂದು ಈ ಕಲಾ ಮಾಧ್ಯಮದ ಬದುಕಿನಲ್ಲಿ ಅಂದಚಂದವಾದಂಥ ವಿಡಿಯೋಗಳು ನೀವು ನೋಡ್ತಿದ್ರಲ್ಲ, ಅದರ ಹಿಂದೆ ಒಬ್ಬರು ಛಾಯಾಗ್ರಾಹಕರಿದ್ದಾರೆ. ಸೊ ಅವರೇ, ಬೇರೆ ಯಾರು ಅಲ್ಲ, ರವಿರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ತುಂಬಾ ಕಡಿಮೆ ಸರ್ರು ತೆರೆ ಮುಂದೆ ಬಂದಿರುವಂತದ್ದು. ನನ್ಗೆ ಗೊತ್ತಿರಂಗೆ ನಮ್ಮ ಮಾಧ್ಯಮದಲ್ಲೇ ಫಸ್ಟ್ ಏನೋ ಗೊತ್ತಿಲ್ಲ ಸರ್, ನೀವೇ ಹೇಳ್ಬೇಕಾದ್ರೆ. ಕರೆಕ್ಟ್, ಹೌದು, ನಿಜ, ಹೌದು. ಥ್ಯಾಂಕ್ ಯು ನ್ಯಾಷನಲ್ ಟಿವಿಗೆ. ಯಾಕಂದ್ರೆ ತಂತ್ರಜ್ಞರನ್ನು ಕೂಡ ನೀವು ಕರ್ಸೋಕೆ ಅನುಮತಿ ಕೊಟ್ರಲ್ಲ, ಬಹಳ ಸರ್. ನಮ್ಗೆ ಆಕ್ಚುಲಿ ಈ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಬಂದಿರೋದು ನಮಗೂ ಕೂಡ ಬಹಳ ಖುಷಿ ಸರ್. ನೀವು ಕರೆಯೋದೇ ಹೆಚ್ಚು ನಮ್ಮಂಥವ್ರನ್ನ. ವಿಚಾರ ತುಂಬಾ ದೊಡ್ಡ ಮಾತು. ನೀವು ರವಿರಾಜ್ ನಿಮ್ಗೆಲ್ಲ ಗೊತ್ತಿದೆ, ಕಲಾ ಮಾಧ್ಯಮದ ಛಾಯಾಗ್ರಾಹಕರವರು. ಹೇಳಿದಾಗೆ ಫಸ್ಟ್ ವಿಡಿಯೋ ನೋಡೋದೆ ಅವರು, ಯಾಕಂದ್ರೆ ಶೂಟ್ ಮಾಡ್ತಿರ್ತಾರೆ. ಹಾಗಾಗಿ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಈ ಕಲಾ ಮಾಧ್ಯಮದಲ್ಲಿ ನೀವು ನೋಡಿದ್ರೆ 5300 ವಿಡಿಯೋ ಇದೆ. 5300 ವಿಡಿಯೋದಲ್ಲಿ ಆ 300 ವಿಡಿಯೋ ಬಿಟ್ಬಿಡಿ. ಅಂದ್ರೆ ಅವು ನಾವು ಬೇರೆ ಬೇರೆ ಈ ಲಾಕ್ಡೌನಿಗೆ ಮುಂಚೆ ಮಾಡೋದು ಕೆಲವು ಇಂಟರ್ವ್ಯೂಸ್ ಇದೆ. ಅದೆಲ್ಲ ಬಿಟ್ರೆ ಬಹುತೇಕ ಆಲ್ಮೋಸ್ಟ್ 5000 ಇಂಟರ್ವ್ಯೂ ಶೂಟ್, 5000 ಎಪಿಸೋಡ್ಸ್ ಆಫ್ ಇಂಟರ್ವ್ಯೂ ಶೂಟ್ ಮಾಡೋದು ಇವರೇ. ಆಮೇಲೆ ನಾವೇನು ದೊಡ್ಡ ವ್ಯವಸ್ಥೆ ಕೊಡಲ್ಲ ಅವ್ರಿಗೆ. ಅವ್ರು ಕೊಡೋದೇ ಒಂದು ಪುಟ್ಟ ಒಂದು 5D ಕೆನಾನ್ ಒಂದು 5D DSLR ಕ್ಯಾಮ್ರಾ, ಒಂದು ಮೈಕು ಅಷ್ಟೇ. ಈವನ್ ಅವ್ರಿಗೆ ಹಿಂಗೆ ಕೂತ್ಕೊಂಡು ಇಂಟರ್ವ್ಯೂ ಮಾಡಿದ್ರೆ ಸ್ಟ್ಯಾಂಡ್ ಕೊಡ್ತೀವಿ, ಅದೊಂದು ಬೆನಿಫಿಟ್. ಇಲ್ಲ ಅಂದ್ರೆ ಅವ್ರಿಗೆ ಕೈ ಕೊಡ್ತೀವಿ. ಸಾಕಷ್ಟು ಇಂಟರ್ವ್ಯೂಗಳು ವಾಕಿಂಗ್ ನಮ್ದು ಇರ್ತದಲ್ಲ, ಓಡಾಡ್ಕೊಂಡು ಮಾತಾಡುವಂಥದ್ದು. ಅದಕ್ಕೆ ನಾವು ಅವ್ರಿಗೆ ಕೈ ಕೊಡ್ತೀವಿ. ಇವ್ರಿಗೆ ಕೈ ಕೊಡೋದು ಅಂತಂದ್ರೆ ನಮ್ಮ ಕಡೆ ಕೈ ಕೊಟ್ಟ ಅಂದ್ರೆ ಕೈ ಕೊಟ್ಟು ಓಡೋದು ಅಂತಾರಲ್ಲ, ಅವ್ರ ಕೈ ಕೊಡೋದು ಅಂತಂದ್ರೆ ಅವ್ರ ಕೈ ಕ್ಯಾಮ್ರಾ ಕೊಟ್ಬಿಡ್ತೀವಿ ನಾವು ಅಷ್ಟೇ. ಯಾಕಂದ್ರೆ ಅವ್ರಿಗೆ ಗಿಂಬಲ್ ಕೊಟ್ರೆ ಬಹುಶಃ ಅಷ್ಟು ಚೆನ್ನಾಗಿ ತೆಗಿಯಲ್ಲ, ಕೈಲಿ ಅಷ್ಟು ಚೆನ್ನಾಗಿ ತೆಗಿತಾರೆ. ಹಂಗಾಗಿ ನೋಡಿದೀವಿ ಸರ್, ನಾವು ಆ ವಿಡಿಯೋಸ್ಗಳನ್ನ ನೋಡ್ತಿದ್ದೋ. ನಾವು ಆಸ್ ಎ ಒಬ್ಬ ರಿಪೋರ್ಟರ್ ಆಗಿ ಪತ್ರಕ ನೋಡಿದಾಗ ಸರ್ ಸಂದರ್ಶನಗಳು ಯಾವುದು ಕೂಡ ಒಂದು ಎಪಿಸೋಡ್ ಮುಗಿಯೋಂಥದ್ದಲ್ಲ, ಆಲ್ಮೋಸ್ಟ್ 5-6 ಎಪಿಸೋಡ್ಗಳು ಇರ್ತಿತ್ತು. ಹೇಗೆ ಒಂದೊಂದು ಎಪಿಸೋಡ್ 30 ನಿಮಿಷ ಅಂದರು 3 ಅವರ್ 4 ಅವರ್ ಹೇಗೆ ಅವ್ರು ಕ್ಯಾಮ್ರಾ ಹ್ಯಾಂಡ್ಲ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಕುತೂಹಲ ಇತ್ತು. ಯಾರು ಅವರು ಅಂತೇಳಿ ನಮ್ಗೆ ನೋಡಿ ತುಂಬ ಬಹಳ ಖುಷಿ ಆಯಿತು ಸರ್. ಆ ಪೇಷನ್ಸ್ ಹೇಗೆ ಸರ್? ಈಗ ಸಾಮಾನ್ಯವಾಗಿ ಅನ್ಯತಾ ಭಾವಿಸೋದು ಬೇಡ, ಕೆಲವರು ಜಾಸ್ತಿ ಒಂದು ಚಾನಲಲ್ಲಿ 2 ವರ್ಷ 3 ವರ್ಷದ ಮೇಲೆ ಇರಲ್ಲ. ಸೊ ಅದು ಒಂದೇ ಕಡೆ ಮಾಡುವಂಥದ್ದು, ಸಿಟಿನಲ್ಲೇ ಮಾಡುವಂಥ ಕೆಲಸ. ಆದರೂ ನೀವು ಸರ್ ಎಲ್ಲೆಲ್ಲಿ ಹೋಗ್ತಾರೋ ಅವರೆಲ್ಲ ಕಡೆ ನೀವು ಓಡಾಡಿಕೊಂಡು ಅವರೆಲ್ಲ ಜೊತೆಲೂ ಇರಬೇಕು. ಸೊ ಹೇಗೆ ಇಷ್ಟು ವರ್ಷದ ಜರ್ನಿ ಸರ್? ಒಂದು ಬಾಂಡಿಂಗ್ ಇದ್ದರೆ ಮಾತ್ರ ಇಷ್ಟು ವರ್ಷದ ಜರ್ನಿ ಆಗೋಕ್ಕೆ ಸಾಧ್ಯ. ಅಂದರೆ ಕೆಲಸ ಅವರು ನನಗೆ ಏನು ಪರಮೇಶ್ವರು ಮಾಡೋ ಕೆಲಸಗಳಿದೆಯಲ್ಲ, ಇಷ್ಟ ನನಗೆ ಅದು ಶೂಟ್ ಮಾಡಲಿಕ್ಕೆ. ಹೀಗಾಗಿ ಆ ಕಾರಣ ಇರ್ಬೋದೇನೋ, ಬೇರೆ ಏನಿಲ್ಲ. ಓಕೆ, ಹೇಗೆ ಸರ್ ಪರಿಚಯ? ಹೇಗೆ ಸರ್ದು ನಿಮ್ಮದು? ಸರ್ ಪರಿಚಯ ಆಗಿದ್ದು ಅವರು ಆ್ಯಕ್ಚುಲಿ ಅವರು NSD ಮುಗಿಸಿದ್ರು ಅನ್ಸುತ್ತೆ 2011ರಲ್ಲಿ. ನನಗೆ ವೆಂಕಟರಾಜು ಅಂತ ಒಬ್ರು ಕಲಾವಿದರಿದ್ದಾರೆ, ಕಾಮನ್ ಫ್ರೆಂಡ್ ಅವರು. ಇದಕ್ಕೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಾ ಇದ್ರು. ಅವ್ರದ್ದೆಲ್ಲ ಫೋಟೋಗ್ರಾಫ್ ಮಾಡ್ತಾ ಇದ್ದೆ ನಾನು. ಒಂದಿನ ಅವರು ನನಗೆ ಫೋನ್ ಮಾಡಿ, ಇಲ್ಲ ಒಬ್ರು ಫೋಟೋ ಶೂಟ್ ಮಾಡಬೇಕು ಬನ್ನಿ ಅಂತ ಕರೆದ್ರು. ನಾನಲ್ಲಿ ಇದು ಬಾದಾಮಿ ಹೌಸಲ್ಲಿ ಈ ಚಿತ್ರಕಥಾ ಶಿಬಿರ ನಡೀತಾ ಇತ್ತು, ನಾಗಭರಣ ಸರ್ ಅಧ್ಯಕ್ಷರಾದಾಗ. ಅದಕ್ಕೆ ಸೇರ್ಕೊಂಡಿದ್ದೆ ನಾನು, ಸ್ಕ್ರೀನ್ ಪ್ಲೇ ರೈಟಿಂಗಿಗೆ ಕಲಿಯೋಣ ಅಂತ. ಅವಾಗ ಒಂದಿನ ಕರ್ಕೊಂಬಂದ್ರು. ಆ ಕ್ಲಾಸ್ ಮುಗಿದ್ಮೇಲೆ ವೆಂಕಟರಾಜ್ ಅವ್ರು, ಬನ್ನಿ ಒಬ್ರನ್ನ ಮೀಟ್ ಮಾಡಿಸ್ತೀನಿ ಅಂತ.
ಅವ್ರು ಬಂದು ಒಬ್ರದ್ದು ಫೋಟೋ ಶೂಟ್ ಮಾಡಬೇಕು, ಅವರು ಹೀರೋ ಆಗಬೇಕು ಅಥವಾ ನಟ ಆಗ್ಬೇಕಂತ ಬರ್ತಾ ಇದ್ದಾರೆ ಈಗ ಹೊಸದಾಗಿ, ಅವ್ರದ್ದು ಫೋಟೋ ಶೂಟ್ ಮಾಡಬೇಕು ಅಂತ. ಆಯಿತು ಬನ್ನಿ ಅಂತ ಹೇಳಿದ್ದೆ. ಅಲ್ಲೊಂದು ಪೈ ಅಂತ ಒಂದು ಹೋಟ್ಲ್ ಇದ್ರ ಹತ್ರ, ಬಾದಾಮಿ ಹೌಸ್ ಹತ್ರ, ಟೌನ್ ಹತ್ರ, LIC ಬಿಲ್ಡಿಂಗ್ ಹಿಂದೆ ಲೆಫ್ಟ್ ಸೈಡ್ ಸಿಗುತ್ತೆ. ಹೌದು ಹೌದು. ಅಲ್ಲಿ ಅವಾಗ ಕರ್ಕೊಂಬಂದು ಅವ್ರು ಹೇಳ್ತಿದ್ರು, ನೀವು ಕನ್ನಡಕ್ಕೆ ನಟರು ಪ್ರಕಾಶ್ ರೈ ಇದಾರಲ್ಲ, ಆಮೇಲೆ ಇವರು ತಮಿಳ್ ಡೈರೆಕ್ಟರ್ ಸಮುದ್ರಕಣಿ ಇದಾರಲ್ಲ, ಅವ್ರ ತರ ಒಬ್ಬ ನಟ ಬಂದಿದ್ದಾನೆ ಕನ್ನಡಕ್ಕೆ, ಆತಂದು ಫೋಟೋ ಶೂಟ್ ಮಾಡಬೇಕು ಅಂತ. ತುಂಬಾ ಎಕ್ಸೈಟ್ ಯಾರು ಅವರು ಇಲ್ಲಿ ಸಾಲಲ್ಲ, ಇದು ಕನ್ನಡ ಚಿತ್ರರಂಗ ಇವ್ರ ಪ್ರತಿಭೆಗೆ ಸಾಕಾಗಲ್ಲ, ಹಾಗಾಗಿ ಅವ್ರಿಬ್ರು ಫೋಟೋ ಶೂಟ್ ಮಾಡಿಸ್ಬೇಕಂತ ಬಂದಿದ್ದವ್ರು. ಆಕ್ಚುಲಿ ತುಂಬಾ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಯಾರು ಅಂದಾಗ ಇವ್ರು ತೋರಿಸಿದ್ರು, ಪರಮೇಶ್ವರ್ ಅಂತ ಇವರು ಅಂತ. ಹಾಗೆ ಶುರು ಆಗಿದ್ದು. ಅವರದೊಂದು ಫೋಟೋ ಶೂಟ್ ಮಾಡಿದ್ವಿ, ಚೆನ್ನಾಗಿತ್ತು ಅದು. ಯಾವ ಇದಕ್ಕೆ ಸರ್ ಅದಕ್ಕೆ ಫೋಟೋಸ್ನ ನಾನು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತ ನಾನು ಮೊದಲೇ ಅನ್ಕೊಂಡಿದ್ದೆ, ಪಾತ್ರ ಮಾಡ್ತೀನಿ ನಾನು ಥಿಯೇಟರ್ ಹಾಗೆ ಹೀಗೆ ಅಂತ. ಅಫ್ಕೋರ್ಸ್ ನಾವು ಒಂದಷ್ಟು ಹಿಂದಿ ಆಕ್ಟರ್ಸ್ಗಳನ್ನ, ಪ್ರಕಾಶ್ ರೈನ, ಇಲ್ಲ ಅನಂತ್ ನಾಗ್ ಸರ್ನ ಇಂಥವ್ರೆಲ್ಲ ನೋಡಿ ಬೆಳೆದವರಲ್ಲ. ಸೊ ನಾವು ಅವ್ರು ರಂಗಭೂಮಿಯವರು ಅಂತ ಹೇಳ್ತಿರ್ತಾರೆ, ನಾವು ರಂಗಭೂಮಿ ನಾವು ಹಂಗೆ ಆಗ್ಬೋದು ಅಂತ ನಮ್ಮ ಇದು. ನಮ್ಮ ವೆಂಕಟರಾಜು ರಂಗಭೂಮಿ ನಟ, ಅವ್ನು ನಾನು ಸೀನಿಯರ್. ಸೊ ಇವ್ರು ಕರ್ಕೊಂಬಂದಾಗ ಅದನ್ನ ಹೇಳಿದ್ರು. ಸೊ ಹಂಗಾಗಿ ಬಹುಶಃ ಇವರು ಹಾಸ್ಯಾಸ್ಪದ ಅಂತ ಅನ್ಕೊಂಡಿರ್ತಾರೆ. ಆಮೇಲೆ ಸೊ ಹಂಗಾಗಿ ನಾವು ಒಂದು ಫೋಟೋ ಶೂಟ್ ಮಾಡಿದ್ವಿ. ಫೋಟೋ ಶೂಟ್ ಮಾಡಿ ಎಲ್ಲ ಆಯಿತು. ಅದನ್ನು ನಾನು ಒಂದಷ್ಟು ಜನಕ್ಕೆ ತೊಗೊಂಡೋಗಿ ಕೊಟ್ಟೆ ಅದನ್ನೆಲ್ಲ. ಅದೇ ಅವಾಗ ಹೇಳಿದ್ನಲ್ಲ, ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರಗಳು ಕೊಡೋರು, ಸೀರಿಯಲ್ ಸಣ್ಣ ಪಾತ್ರಗಳು ಕೊಡೋರು, ಆ ಥರದ್ದೆಲ್ಲ ಆಗ್ತಿರೋದು. ಆದರೆ ದೊಡ್ಡದಾಗಿ ಏನೂ ಆಗಲಿಲ್ಲ. ಸೊ ಆ ಥರ ನಮಗೆ ಫೋಟೋ ಶೂಟ್ ಮಾಡೋಕ್ಕೆ ಸಿಕ್ಕೋರು ಇವರು ನಮಗೆ. ಆದರೆ ಅದಾದ್ಮೇಲೆ ಏನಾಯಿತು, ಇವರು ನಾನು ಈ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಕ್ಕೆ ಮೊದಲು, ಸೊ ಈ ಸಿನಿಮಾದಲ್ಲಿ ನಟನೆ ಅವಕಾಶ ಕಮ್ಮಿ ಇದೆಯಲ್ಲ, ಸೊ ಪೇಪರಲ್ಲಿ ಚಿತ್ರಕಥಾ ಶಿಬಿರ ಚಲನಚಿತ್ರ ಅಕಾಡೆಮಿಯವ್ರು ಕರೆದಿದ್ರು. ಸೊ ಸುಮ್ಮನೆ ಬದಲು 3 ತಿಂಗಳು ವೀಕೆಂಡ್ ಹೋಗ್ಬೋದಲ್ಲ ಅಂತ ಅನ್ಸ್ಬಿಟ್ಟು ಇವ್ರನ್ನ ಕೇಳಿದೆ. ಯಾಕಂದ್ರೆ ಇವ್ರು ಹೋಗಿದ್ರು ಅಲ್ಲಿಗೆ, ಆ ಫೋಟೋ ಶೂಟ್ ಮಾಡೋಕೆ ಬಂದಾಗ ಹೇಳಿದ್ರಲ್ಲ. ಸೊ ಹಂಗೆ ಹೋಗಿ ತುಂಬ ಒಳ್ಳೇದು, ಬೇರೆ ಥರ ಆದರೂ ಆಗ್ಬೋದು ಅಂತ ಅದಕ್ಕೆ ಹೋದೆ. ಅಲ್ಲೊಂದಷ್ಟು ಡೈರೆಕ್ಷನ್ ಇಂಟ್ರೆಸ್ಟ್ ಬಂತು, ರೈಟಿಂಗ್ ಇಂಟ್ರೆಸ್ಟ್ ಬಂತು ನನಗೆ. ಆಮೇಲೆ ನಮ್ಮ ಜೈತೀರ್ಥ ಸಿಕ್ಕರು, ಅವ್ರ ಹತ್ರ ಡೈರೆಕ್ಷನ್ ಇಂಟ್ರೆಸ್ಟ್ ಅಲ್ಲಿ ಬಂತು. ಹಂಗೆ ಈಗ ಡಾಕ್ಯುಮೆಂಟ್ರಿ ಬಂದು ಈಗ ಕಲಾಮಾಧ್ಯಮಕ್ಕೆ ಬಂದ್ಬಿಟ್ವಿ ನಾವು. ಸೊ ಹಾಗಾಗಿ ಇವರು ಒಂದು ಕೂಡ ಅಲ್ಲಿ ಫೋಟೋ ಶೂಟ್ ಬಂದಾಗ ಅನ್ನಿಸ್ತು, ಈ ಫೋಟೋ ನೋಡೋ ನೀವು ನಕ್ಬಿಟ್ಟು ನನಗೆ ಹೊಡೆದೋ, ನಿಮ್ಮ ಕ್ಯಾಮ್ರಾ ತಗೊಂಡು ಹೊಡೆದೋಗ್ಬಿಡ್ತೀರಾ, ಅಷ್ಟು ಕೆಡದಾಗಿದೆ ಅವ್ರು. ಇಂಥವ್ನು ನಾನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿರೋದು ಅಂತ. ಹಾಗಾಗಿ ಓಕೆ, ಅಂದ್ರೆ ಈ ಕಂಪ್ಲೀಟ್ ನಿಮ್ದು ಶೂಟ್ಗೆ ಅವಾಗ್ಲಿಂದನೂ ಸರ್ರೇ ಇದ್ರ ಕ್ಯಾಮ್ರಾ? ಇಲ್ಲ, 2000 ಅಂದ್ರೆ ಇವ್ರು ನಾವು ಅವರು ಏನಾಗ್ತಿದ್ವಿ, ಅವ್ರು ತುಂಬಾ ಒಳ್ಳೆ ವೆಡ್ಡಿಂಗ್ ಫೋಟೋಗ್ರಾಫರ್ ರವಿ ಸರ್, ವೆಡ್ಡಿಂಗ್ ಫೋಟೋಗ್ರಾಫರ್ ಅಂಡ್ ವಿಡಿಯೋಗ್ರಾಫರ್. ಈಗಲೂ ಅಷ್ಟೇ ಅವ್ರು ತುಂಬಾ ಒಳ್ಳೆ ಈ ಇದೇನಂತಾರಲ್ಲ ಪ್ರೀ ವೆಡ್ಡಿಂಗ್ ಶೂಟ್, ಮುಂಚೆ ಒಂದು ಆಡ್ ಮಾಡ್ತಾರಲ್ಲ, ಅದನ್ನ ತುಂಬಾ ಚೆನ್ನಾಗಿ ತೆಗಿತಾರೆ ಅವರು. ಅವ್ರು ತುಂಬಾ ಚೆನ್ನಾಗಿ, ಅಂದ್ರೆ ಈ ರೆಗ್ಯುಲರ್ಲಿ ಸ್ಲೋ ಮೋಷನ್ ಹಂಗೆಲ್ಲ ಇಲ್ಲ. ಬದುಕು ಮೊನ್ನೆ ಒಂದು ಮಾಡಿದ್ದಾರೆ, ಈ ಫಿಶ್ ಮಾರ್ಕೆಟ್ ಎಲ್ಲಿ ಸರ್ ಅದು, ಕೇರಳದಲ್ಲಿ ಅವ್ರ ರಿಲೇಟಿವ್ ಹುಡುಗಂದೇ ಒಂದು. ಯಾಕಂದ್ರೆ ಬೇರೆಯವರು ಅದಕ್ಕೆ ಅವಕಾಶ ಕೊಡಲ್ಲ, ಈ ಒಂದು ಪ್ಯಾಟರ್ನ್ ಅಲ್ಲಿ ಮಾಡುವಂತಾರೆ. ಅವ್ರ ರಿಲೇಟಿವ್ ಹುಡುಗನಿಂದ ತುಂಬಾ ಡಿಫ್ರೆಂಟ್ ಆಗಿ ಮಾಡಿ ಸಖತ್ತಾಗ್ಬಿಟ್ಟು, ತುಂಬಾ ಒಳ್ಳೆ ಸೆನ್ಸ್ ಇರುವಂತ, ಫೋಟೋಗ್ರಫಿಕ್ ಸೆನ್ಸ್ ಇರುವಂತ, ವಿಜುವಲ್ ಸೆನ್ಸ್ ಇರುವಂತ, ಸೆನ್ಸಿಬಲ್ ಮೈಂಡ್ ಸೆಟ್ ಇರುವಂತ ಒಬ್ಬ ವ್ಯಕ್ತಿ ರವಿ. ಸೊ ನಾವು ಅವರು ಸಿಕ್ಕೋದು, ಕೆಲ್ಸ ಇಲ್ಲಲ್ಲ ಸರ್, ಸಿಕ್ಕೋದು, ಟೀ ಕುಡಿಯೋದು, ಗಹನವಾದ ಚರ್ಚೆಗಳನ್ನ ಮಾಡೋದು, ಯಾವ ಕಾರ್ಯಗತ ಆಗದೆ ಇರೋದು. ಆಮೇಲೆ ನಾನೊಂದು ಸಿನಿಮಾ ಮಾಡಬೇಕು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಅದ್ರ ಪ್ರೊಡ್ಯೂಸರ್ ಪಿಚ್ ಟ್ರೈಲರ್ ಶೂಟ್ ಮಾಡೋದು, ಇರೋದು ಕ್ಯಾಮ್ರಾಮನ್ನು ಎಲ್ಲ ಓಸಿ ಕೆಲಸಗಳೇ. ನಾವೊಂದು ಪೈಸಾ ಕೊಡ್ತಾ ಇರಲಿಲ್ಲ ಅವ್ರಿಗೆ, ಎಲ್ಲ ಬಿಟ್ಟಿ ಚಾಕರಿಗಳಂತಾರಲ್ಲ ಅಂಥವೆಲ್ಲ ಮಾಡಿಸ್ತಿದ್ದೆ. ಆಮೇಲೆ ಸರ್ ಒಂದು ಒಳ್ಳೆ ಹಾಲಿವುಡ್ ರೇಂಜ್ ಒಂದು ಕತೆ ಮಾಡ್ಬಿಟ್ಟಿನಿ ಬನ್ನಿ ಅಂತಂದಾಗ ಬರೋರು, ಆ ಕತೆ ಹೇಳ್ತೀವಿ. ಈಗ ಅದನ್ನು ತೆಗೆದುಬಿಟ್ರು ನಾನೇ ಸ್ಕ್ರಿಪ್ಟ್ ತೊಗೊಂಡು ಚೆಚ್ಕೋಬೇಕು ಅಂತ ಅನ್ಸುತ್ತೆ, ಹಂಗೆ ಅಷ್ಟು ಕೆಟ್ಟದಾಗ ಬಂದಿದ್ದೀವಿ. ಅದನ್ನ ಹೇಳಿದ್ರೆ ಚೆನ್ನಾಗಿದೆ, ಹಂಗೆ ಮಾಡ್ಬೋದು ಅಂತ ಇವ್ರು ಹೇಳೋದು. ಇಂಥವೆಲ್ಲ ಮಾಡ್ತಾ ಇದ್ವಿ ನಾವು. ನಿಮ್ಗೆ ಅವ್ರ ಚೈತನ್ಯ, ಅವ್ರು ನೀವು ಚೈತನ್ಯ ಅಲ್ವಾ. ಈಗ ಇಬ್ರು ದಡ್ರು, ನಮ್ಮಲ್ಲಿ ಒಂದು ಕಥೆ ಇದೆ, ಏನೇನು ಸದಾಶಿವ ಅವ್ರ ಕಥೆ ಇರಬೇಕು. ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ, ಆ ಕಥೆ ನಮ್ದು. ಹೇಳುವ ಅವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ, ಅದ್ರ ಟೈಟ್ಲ್ ಅದು, ಆ ಕಥೆ ಟೈಟ್ಲು. ಸೊ ಹಂಗೆ ನಾವು ಈಗ ನಮ್ಗೇನು ಯಾರ್ದು ಬೆಳೆದವ್ರು ಬಂದು ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ಅಂತ ನಾವಿಬ್ರು ಹಿಂಗೆ ಇದ್ದಾಗ ನಾನು ಹೆಂಡ್ತಿದ್ದು, ನಾನು, ಇವರು ನಮ್ಮ ಗಿರಿ ಸರ್, ಹಿಂಗೆ ನಮ್ದೆಲ್ಲ ಸಮಾನ ಮನಸ್ಕ ಒಕ್ಕೂಟ, ಎಲ್ಲ ನೊಂದವರ ವೇದಿಕೆ ನಮ್ದು. ಹಂಗಾಗಿ ಸೊ ಹಂಗಿದ್ದಾಗ ಲಾಕ್ಡೌನು ಅದಕ್ಕೆ ಮೊದಲು ಸಣ್ಣ ಅದೇ ಈ ನಾಟಕ ಅಕಾಡೆಮಿ, ಚಲನಚಿತ್ರ ಅಕಾಡೆಮಿ ಡಾಕ್ಯುಮೆಂಟ್ರಿಗಳಿಗೆ ಇವ್ರು ಕ್ಯಾಮ್ರಾಮನ್ ಆಗಿ ಬರೋರು ಅವರು. ಅವಾಗ ಒಂದು ಸಣ್ಣ ಒಂದು ರ್ಯಾಪ್ ಇತ್ತು, ನಾವು ಒಂದೊಂದು ಹಳೆ ಇಂಡಿಕಾ ಕಾರ್ ಇತ್ತು, ಕರ್ನಾಟಕ ಎಲ್ಲ ಸುತ್ತಿದ್ವಿ ಅವಾಗ್ಲೇ. ಸೊ ಆ ಸುತ್ತುವ, ಹೋಗುವ, ಸಂದರ್ಶನ ಮಾಡುವ ಅನುಭವ ಇತ್ತು. ಲಾಕ್ಡೌನ್ ಆದಾಗ ಬಿಗಿನಿಂಗ್ ನನಗೆ ಫ್ರಾಂಕ್ಲಿ ಸ್ಪೀಕಿಂಗ್ ಅವ್ರಿಗೊಂದು ಸಣ್ಣ ಕನ್ವಿನ್ಸ್ ಕೊಟ್ಟು ಕ್ಯಾಮ್ರಾಮನ್ ಕರೆಯೋಕ್ಕೂ ನಂಗೆ ಆಗಲಿಲ್ಲ. ನೀವು ಅವಾಗಲೇ ನಿಮ್ಮ ಇಂಟ್ರೊಡಕ್ಷನ್ ಹೇಳ್ದಂಗಿತ್ತು, ಕೆಲವು ಪ್ಯೂರ್ ಛಾಯಾಗ್ರಹಣ ಅಂತ. ಆ ಮಾಲ್ಗುಡಿ ಡೇಸ್ನ ಕೆಲವು ಎಪಿಸೋಡ್ಸ್ನ ನಾನೇ ಕ್ಯಾಮ್ರಾ ಎತ್ಕೊಂಡೋಗಿ, ಈಗ ಆಟೋ ಆಪ್ಷನ್ ಬರೀ ಇದೆಯಲ್ಲ, ಆಟೋಗೆ ಹಾಕೊಂಡು, ಅದು ಗೊತ್ತಿಲ್ಲ ಅದೇನು ಸೆಟ್ ಮಾಡಬೇಕು ಅಂದಾಗೆ ಆಟೋಗೆ ಹಾಕೊಂಡು ಸುಮ್ಮನೆ ಮೈಕ್ ಹಾಕಿ ಹಿಂಗೆ ತೆಗಿ, ಇಷ್ಟು ಮಾತ್ರ ಗೊತ್ತಿತ್ತು. ಅಂಥವೆಲ್ಲ ಮಾಡ್ತಾ ಇದ್ದಾಗ ಆಮೇಲೆ ಒಂದು ಮಟ್ಟಿಗೆ ಸರ್ ಬನ್ನಿ ಅಂತ ಕೇಳಿದ್ರು. ಚಿಕ್ಕ ಪೇಮೆಂಟ್, ಬಹಳ ಸಣ್ಣ ಪೇಮೆಂಟ್ಗಳಿಂದ, ಕೆಲವು ನೂರುಗಳ ಪೇಮೆಂಟ್ಗಳಿಂದ ಬಂದಿದ್ದವರು. ಸೊ ಹಂಗಾಗಿ ಅಲ್ಲಿಂದ ನಮ್ಮ ಜೊತೆಗೆ ಬರ್ತಾರೆ. ಅವಾಗ ಕೋವಿಡ್, ಭಯಂಕರ ಕೋವಿಡ್ ಎಲ್ಲ ಕಡೆ. ಹೇಗೆ ಸರ್ ತುಂಬಾ ರೆಸ್ಟ್ರಿಕ್ಟ್, ನಮ್ಗೆ
ಹೋದ್ರು ಕೂಡ ರಿಸ್ಟ್ರಿಕ್ಷನ್ ಇತ್ತು, ಬಟ್ ಆದ್ರೂ ನಾವು ಹೇಗೋ ಹೋಗ್ತಾ ಇದ್ದೋ. ನೀವೆಲ್ಲ ಹೇಗೆ ಹೋಗ್ತೀವಿ? ನಾವು ಮಾಧ್ಯಮದವ್ರು ಬರೀ ಅಲ್ಲ, ಮಾಧ್ಯಮದ ಕಾರ್ಡ್ ಇಲ್ಲ ನಮ್ಮ ಹತ್ರ, ನಾವು ಸ್ಮಾಲ್ ಯೂಟ್ಯೂಬರ್ಸ್ ನಾವು. ಅವ್ರು ಕೇಳಿ ಸರ್ ನೀವು. ಹೇಗಿತ್ತು ಸರ್ ಅವ್ರ ಜರ್ನಿ? ಅದೇ ಪೊಲೀಸ್ ಕ್ಯಾಮ್ರಾನ ಹೊರಗಡೆ ನೇತಾಕೊಂಡ್ಬಿಡ್ತಾ ಇದ್ವಿ. ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನೋಡಿ ಅಲ್ಲಿ ಪೊಲೀಸ್ ಹಿಡಿಯೋರಲ್ವಾ, ಆಯ್ತು ಅಂತ ಕ್ಯಾಮ್ರಾ ನೋಡಿದ್ಮೇಲೆ ಇಲ್ಲ ಶೂಟ್ ಮಾಡಕ್ ಹೋಗ್ತಾ ಇದೀವಿ ಅಂತ ತಕ್ಷಣ ಬಿಡೋರು ಕೆಲವರು. ಆ ಥರದ್ದೆಲ್ಲ ಆಗ್ತಾ ಇತ್ತು. ಆಮೇಲೆ ಬ್ಯಾರಿಕೇಡ್ ಹಾಕ್ಬಿಡೋರು. ಒಂದು ಇನ್ಸಿಡೆಂಟ್ ಅವತ್ತು ಒಂದಿನ ನೆನಪಿದೆ. ಒಂದು ದಿನ ಸ್ಕೆಡ್ಯೂಲಿಂಗ್ ಇತ್ತು. ಬೈಕು ನಮ್ದು, ಈಗಲೂ ದೇವರು ಕನ್ನಡಿಗರು ಕಾರ್ ಆಶೀರ್ವಾದ ಮಾಡಿದ್ದಾರೆ. ಅವಾಗ ನಮ್ದು ಬೈಕು, ನಾನು ಹೆಂಡ್ತಿದ್ದೆ, ನಂದು ಅಲ್ಲ, ನಂತರ ಬೈಕ್ ಇರಲಿಲ್ಲ. ನಾನು ಹೆಂಡ್ತಿ ಒಂದು ಬೈಕ್ ತಗೊಂಡಿದ್ಲು, ಅದೇ ಸೀರಿಯಲ್ ಕಾಸಲ್ಲಿ, ಅದೇ ನಮ್ಮ ಆಸ್ತಿ ಅವಾಗ. ಅದಂತ ತಗೊಳ್ಳೋದು, ನಾವು ಇವರಿಬ್ಬರು ಕೂತ್ಕೊಳ್ಳೋದು. ಬೆಳಗ್ಗೆ 8 ಗಂಟೆಗೆ ಒಂದು ಇಂಟರ್ವ್ಯೂ, ಅದಾದಮೇಲೆ 11 ಗಂಟೆಗೆ ಒಂದು ಇಂಟರ್ವ್ಯೂ ಬ್ಯಾಂಕ್ ಜನಾರ್ದನ್. ಮಧ್ಯಾಹ್ನ 1:30 3 ಗಂಟೆಗೆ ಸತ್ಯಜಿತ್ ಇದ್ರಲ್ಲ, ಅವರು ಸತ್ತಬಿಟ್ರಲ್ಲ, ಅವ್ರದ್ದೊಂದು ಇಂಟರ್ವ್ಯೂ. ಸಂಜೆ 6 ಗಂಟೆಗೆ MSI ವೆಂಕಟಾಚಲ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಅವರು ಪಾಪ ಪಾಂಡೆ ಎಲ್ಲ ಮಾಡೋರು, ಅವ್ರ ಇಂಟರ್ವ್ಯೂ ಎಲ್ಲ ಮಾಡೋದಕ್ಕೆ ರಾತ್ರಿ 10 ಗಂಟೆ ಆಗ್ಬಿಡ್ತಾವೆ. 10 ಗಂಟೆಗೆ ಮುಗಿಸ್ಕೊಂಡು ನಾವಿಲ್ಲಿ MSI ವೆಂಕಟಾಚಲ ಅವ್ರ ಮನೆ ಇರೋದಲ್ಲಿ ಹತ್ತತ್ರ ವಿದ್ಯಾರಣ್ಯಪುರಮ್ ಅಥವಾ ಹೆಬ್ಬಾಳದ ಹತ್ರ ಎಲ್ಲ ಬರ್ತಾ ಕಡೆಗೆ, ಫ್ಲೈಓವರ್ ಕಡೆ, ಐರಿಯ ಹೆಸರು ಗೊತ್ತಿಲ್ಲ ನನಗೆ. ಅಲ್ಲಿಂದ ಬರ್ತಾ ಇದ್ವಿ ಬೈಕಲ್ಲಿ. ಅವತ್ತು ಏನಾಗ್ಬಿಟ್ಟಿದೆ, ಹೆವಿ ರಿಸ್ಟ್ರಿಕ್ಷನ್ ಆಗ್ಬಿಟ್ಟಿದೆ ಸರ್ಕಾರ. ರೋಡು ಈಗ ನೀವು ಆ ತಿಂಡ್ಲು ರೋಡ್ ಇದೆ ವಿದ್ಯಾರಣ್ಯಪುರ ರೋಡು, ಅಲ್ಲಿ ಬಂದರೆ ಅಲ್ಲಿ ಡಿವಿಯೇಷನ್, ಹಿಂಗೆ ಹೋಗು, ಅಲ್ಲಿ ಡಿವಿಯೇಷನ್, ಮುಂದೆ ಹೋಗು, ಅಲ್ಲಿ ಡಿವಿಯೇಷನ್. 1 ಕಿಲೋಮೀಟರ್ ಹೋಗೋದು 10 ಕಿಲೋಮೀಟರ್, 10 ಕಿಲೋಮೀಟ್ರ್ ತುಂಬ ಸುತ್ತುವಡಿಯೋದು, ಸಂಧಿಗಳು ಹುಡ್ಕೋದು, ಹಂಗೆ ಸುತ್ಕೊಂಡು ನಾವು ಬರ್ತಿದ್ವಿ ನಾವು. ಹಂಗೆಲ್ಲ ಅಂದರೆ ಬೇಡ ರೀ, ಇದು ಮಾಡೋದು ಬೇಡ, ನಿಲ್ಸ್ಬೋದು ಅಂತ ಅನ್ಬೋದು. ಆಪ್ಷನ್ ಬಿ ಇಲ್ಲಲ್ಲ, ಹೌದು, ಪ್ಲಾನ್ ಬಿ ಇಲ್ಲಲ್ಲ. ಆಯ್ತು ಇದು ನಿಲ್ಸ್ಬಿಟ್ರೆ ನಾಳೆ ಏನು ತಿರುಗಿ ಉಪವಾಸ, ತಿರುಗಿ ಇದು ಓದ್ಲ, ಏನು ಮಾಡ್ತೀರಿ ಇಲ್ಲಿ? ಮಾಡಲಿ ಬಿಡುವಾಡೇ ಇಲ್ಲ. ಅದಕ್ಕೆ ಏನು ಹೇಳೋದು, ಅದು ಯಾವ ವಿಶ್ವವಿದ್ಯಾನಿಲಯವೂ ಕಲ್ಸೋಕ್ಕಾಗದೇ ಇರೋ ಪಾಠನ ಬದುಕಿ ಕಲಿಸೋದು ಖಂಡಿತವಾಗಿ. ಯಾಕಂದರೆ ನೀವು ಮೋಟಿವೇಟಿಂಗ್ ಆಗುವಂಥ ಒಂದು 1000 ವಿಡಿಯೋ ಕೊಡಿ, ಮೋಟಿವೇಟಿಂಗ್ ಆಗಿ 100 ಜನ ದೊಡ್ಡ ದೊಡ್ಡ ಭಾಷಣಕಾರನ ಕರೆಸಿ ಮಾತಾಡಿಸಿ, ಮೋಟಿವೇಟಿಂಗ್ ಆಗುವಂಥ ಸಿನಿಮಾ ತೋರಿಸಿ, ನೀವು ಅವ್ರಿಗೇನು ಶಿಕ್ಷಣ ಬೇಕಾದ್ರೂ ಕೊಡಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡಿ, ಮನುಷ್ಯ ನಿಜಕ್ಕೂ ರುಚಿಗದ ಕೆಲಸ ಮಾಡೋದು ಯಾವತ್ತು ಅಂದರೆ ನಾಳೆ ಬೇರೆ ದಾರಿ ಇಲ್ಲ, ಅನಿವಾರ್ಯತೆ ಇದು ಬಿಟ್ಟರೆ ಆಗಲ್ಲ ರೀ ಅನ್ನೋದಿದ್ರೆ ಮಾತ್ರ. ಖಂಡಿತವಾಗ್ಲು ಹಿ ಆರ್ ಶಿ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್. ಅದಷ್ಟು ನಮ್ಗೆ ಆಯ್ತು ಅಷ್ಟೇ. ನಾವು ಬದುಕಿಗೆ ಥ್ಯಾಂಕ್ಸ್. ಅವತ್ತಿಗೆ ನೋವಾಯಿತು, ಇವತ್ತಿಗೆ ಥ್ಯಾಂಕ್ಸ್ ಇಡ್ತೀವಿ. ಯಾಕೆ ಅವತ್ತದು ಮಾಡಿಲ್ಲ ಅಂದರೆ ಸೀರಿಯಸ್ಲಿ ಇಡ್ತೀನಿ. ನಾವು ಇವಾಗ ಚರ್ಚೆ ಮಾಡ್ತೀವಿ. ನಾನು ಅವಾಗ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಪ್ರೊಡ್ಯೂಸರ್ ಪಿಚ್ ಟ್ರೈಲರ್ ಎಲ್ಲ ಬರ್ಕೊಂಡು ರೆಡಿ ಆಗ್ಬಿಟ್ಟಿದ್ವಿ. ಯಾವಾಗ ಲಾಕ್ಡೌನ್ ಆಗುವ ಜಸ್ಟ್ 1 ಮಂತ್ ಬಿಫೋರು, ಅದೇನು ಬುದ್ಧಿ ಬಂತು ಏನೋ, ಅದು ರೆಡಿನೂ ಆಗ್ಬಿಡ್ತು. ಒಂದು 5-6 ನಿಮಿಷ ಟ್ರೈಲರು. ಅದು ಕೆಲವು ಪ್ರೊಡ್ಯೂಸರ್ಸ್ಗಳು ತೋರಿಸಿದ್ವಿ, ಲಾಕ್ಡೌನ್ ಆಗ್ಬಿಡ್ತು. ಸೊ ಈ ಕಡೆ ಕಲಾ ಮಾಧ್ಯಮದ ಕಡೆ ಬಂದುಬಿಟ್ವಿ. ಅದಾಗಿಲ್ಲ ಅಂದರೆ ಹೇಳ್ತೀನಿ ಕೇಳಿ, ನಾವು ಒಬ್ಬ ಪ್ರೊಡ್ಯೂಸರಿಂದ ಬಿದ್ದು 1-2 ವರ್ಷ ಓಡಾಡಿ ಸಿನಿಮಾ ಮಾಡಿ ಇವತ್ತು ನೋಡಿ ರಿಲೀಸ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತದೆ ಇವತ್ತು. ಯಾಕಂದರೆ ಡಿಜಿಟಲ್ ಬಂದ್ಬಿಡ್ತು, ಯೂಟ್ಯೂಬ್ ಬಂದ್ಬಿಡ್ತು, ಫೇಸ್ಬುಕ್ಕಲ್ಲಿ ತುಂಬ ಪೀಕಲ್ಲಿದೆ, ಇನ್ಸ್ಟಾ ಅಂತೂ ವೈರಲ್ ಇವತ್ತು. ಸೊ ಇವತ್ತು ಜನ ಥಿಯೇಟ್ರಿಗೆ ಹೋಗೋದು ಕಮ್ಮಿ ಆಗಿದೆ. ಸೊ ನಾವೇ ಅನೇಕ ಸಿನಿಮಾದವ್ರ ಜೊತೆ ಒಡನಾಟ ಇದೆಯಲ್ಲ ಈಗ. ಸೊ ಅವ್ರು ಹೇಳ್ತಿರ್ತಾರೆ, ಬರೋಲ್ಲ ರೀ ಇಬ್ಬರು, ನಾವು ಥಿಯೇಟ್ರಿಗೆ ಹೋಗ್ತೀವಿ, ಕಣ್ಣಲ್ಲಿ ನನಗೇನು ಇರ್ಬೋದು, ಪ್ರೊಡ್ಯೂಸರ್ಗೆ ಅನಿಸ್ತಿರುತ್ತೆ, 3 ಜನ 2 ಹಂಗೆಲ್ಲ ಆಗ್ತದೆ. ಸೊ ಅದು ಬಹುಶಃ ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಏನೋ ಗೊತ್ತಿಲ್ಲ, ಆದರೆ ನಾವು 1-2 ವರ್ಷ ನಿಂತ್ಕೋಬೇಕಿತ್ತಲ್ಲ ಆ ಸಿನಿಮಾ ಹಿಂದೆ. ಹಂಗಾಗಿ ಅದೆಲ್ಲ ಯೋಚನೆ ಮಾಡಿದಾಗ ಅನ್ಸುತ್ತೆ. ಸೊ ಒಟ್ಟಲ್ಲಿ ಕೋವಿಡ್ ಅನ್ನೋದು ಎಷ್ಟೋ ಜನರಿಗೆ ಬದುಕನ್ನ ಬೀದಿಗೆ ತಂದ್ರೆ, ನಿಮ್ಮನ್ನ ಕೋವಿಡ್ ಬೀದಿಗೆ ತಂದು ಬದುಕನ್ನ ಕಟ್ಕೊಳಕ್ಕೆ ಹೆಲ್ಪ್ ಮಾಡ್ತು. ಬೀದಿಗೆ ಬಂದಾಗ ಕಲ್ತೊಂಡ್ಬುದು ಅಂತ ಎಲ್ಲರೂ ಬೀದಿಗೆ ಬಂದ್ರು, ನಾವು ಬೀದಿಗೆ ಬಂದ್ವಿ. ಆದ್ರೆ ಬೀದಿನಲ್ಲಿ ಪಾಠ ಕಲ್ತಿರ್ತಾರೆ ಕೆಲವರು ಬೀದಿನಲ್ಲಿ ಪಾಠ ಕಲ್ತಿರಲ್ಲ. ಅದು ನಮ್ಗೆ ಪಾಠ ಕಲ್ತಿದೆ ಅಷ್ಟೇ. ಹಂಗಾಗಿ ದಟ್ ಇಸ್ ದಿ ಓನ್ಲಿ ಡಿಫ್ರೆನ್ಸ್. ಹಂಗಾಗಿ ಬೀದಿ ಅನ್ನೋ ವಿಶ್ವವಿದ್ಯಾನಿಲಯ ಎಲ್ಲರೂ ದೊಡ್ಡವರು ಹೇಳ್ತಾರೆ, ಬೀದಿ ಅನ್ನೋ ವಿಶ್ವವಿದ್ಯಾನಿಲಯ ಕಲಿಸಿದೆ, ಬದುಕ್ತಾ ಇದೀವಿ. ಬಹುಶಃ ಅವತ್ತು ನೀವೊಂದು ಹೇಳಿದ್ರ 2019ರಲ್ಲಿ ನಿಮ್ಮ ಸ್ನೇಹಿತರು ಅದೇ ಟೆಕ್ಕಿ ಒಬ್ರು ರೆಡ್ಡಿ ಅವರು, ಅವ್ರೇನಾದ್ರು ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಬೇಕಾದ್ರೆ ತಗೊಳ್ಳಿ ಅಂತ ಏನೋ ಹೇಳಿದ್ರು. ಆ ದುಡ್ಡು ತಗೊಂಡಿದ್ರು ಬಹುಶಃ ನಿಮ್ಮ ಥಾಟ್ ಎಲ್ಲ ಚೇಂಜ್ ಆಗಿ ವೇನೇ ಬೇರೆ ಕಡೆ ಹೋಗಿ. ಈಗಲೂ ಅಷ್ಟೇ, ನಂಗೆ ಯಾರನ್ನ ಸಾಲ ಕೊಡ್ತೇನೆ ಬೇಡ ಅಂತೀನಿ. ನನಗೆ ಒಂದಿನ ಮೀನು ಹಿಡ್ಕೊಡ್ಬೇಡಿ, ಮೀನು ಹಿಡಿಯೋದು ಹೇಳ್ಕೊಡಿ, ನಾವು ಹಿಡ್ಕೊತೀವಿ. ನೀವು ಒಂದಿನ ಮೀನು ಕೊಟ್ಬಿಟ್ಟು ನನ್ನ ಹಾಳು ಮಾಡಿ ಅವತ್ತಿನ ಆಹಾರ ಬಟ್ ಕಳಿಸ್ಬಿಟ್ರೆ ದಿನ ನನ್ಗೆ ಆಹಾರ ನಾವೇ ಉತ್ಪತ್ತಿ ಮಾಡ್ಕೊತೀವಿ ಅನ್ನುವಂಥದ್ದು. ಸರ್, ಈಗ ತುಂಬಾ ಲಾಂಗ್ ಟ್ರಾವೆಲ್ ಕಡೆ ಎಲ್ಲ ಹೋಗ್ತಿದ್ದ, ಯಾವತ್ತಾರು ಸರ್ರು ಇಲ್ಲಪ್ಪ ಅಷ್ಟು ದೂರ ನಾನು ಬರೋಕ್ಕಾಗಲ್ಲ ಯಾಕಂದ್ರೆ ಯಾವತ್ತು ಹೇಳಿಲ್ಲ ಅವರು. ಖಂಡಿತ ಹೇಳಿಲ್ಲ. ಬಹುಶಃ ಕಲಾ ಮಾಧ್ಯಮದ ಯಶಸ್ಸಿಗೆ ಅದೊಂದು ದೊಡ್ಡ ಕಾರಣ. ಯಾಕೆಂದ್ರೆ ಈಗ ಬಹುತೇಕ ಯೂಟ್ಯೂಬರ್ಗಳು ಕ್ಯಾಮ್ರಾಮನ್ ತೊಂದರೆ ಆಗ್ಬೋದು, ಎಡಿಟರ್ಸ್ಗಳು ತೊಂದರೆ ಆಗ್ಬೋದು, ಹಾಗೆಲ್ಲ ಇದೆ. ಆದರೆ ಇವ್ರು ನನಗೆ ಯಾವತ್ತು ಹೇಳ್ತೀನಿ, ಇದು ಈ ಡೇಟ್ ಹಿಂಗೆ ಹೋಗ್ಬೇಕು ಅಂತ. ಆಮೇಲೆ ಡೇಟ್ ಬಿಡಿ, ಡೇಟು ಟೈಮು ಯು ಡೋಂಟ್ ಬಿಲೀವ್. ಬೆಳಗ್ಗೆ 4 ಗಂಟೆಗೆ ಬಂದರೂ ನಾನು ಕೊಡೋದು ಅದೇ ಪೇಮೆಂಟೇ, ಸಂಜೆ 4 ಗಂಟೆಗೆ ಬಂದರೆ ಅದೇ ಪೇಮೆಂಟ್ ಕೊಡೋದು. ಅವ್ರು ಕೇಳ್ಬರ್ತಾನೆ, ಯಾಕೆ ಎಷ್ಟು ಕೊಡ್ತೀಯ ಪೇಮೆಂಟು, ನಾನು ಬೆಳಗ್ಗೆ ಬಂದು ಕೇಳಲ್ಲ ಅವರು. ಓಕೆ, ಅದು ನಮ್ಮದು ಬೇರೆ ಲೆಕ್ಕಾಚಾರ, ಬೇರೆ ಥರ, ಅದು ಫೈನಾನ್ಷಿಯಲ್ಗಿಂತ ದೊಡ್ಡದು. ಆದರೆ
ಕರೆದು ನೀವು 4 ಗಂಟೆಗೆ ಹೇಳಿ ಬರ್ತಾರೆ. ಇಲ್ಲ ಸರ್ 4 ಗಂಟೆಗೆ ಬೆಳಗ್ಗೆ ಹೋಗ್ತಿದ್ದು ಬಿಡೋದು ಸರ್ ಬರ್ತಾರೆ. ಅದು ನೀವು ಆ ಕುರಿಯರ್ದು ಹೇಳಿದ್ರಲ್ಲ, ನಮ್ಮ ಜೊತೆಗೆ ಮಲಗೋರು ಅವ್ರು ಕುರಿನ ಇದರಲ್ಲಿ. ನಿಮ್ಮನ್ನ ಎಬ್ಬಿಸೋದು ಮೋಸ್ಟ್ಲಿ ಸರ್ರೆ ಅನ್ಸುತ್ತೆ ನಮ್ಮ ಹುಡುಗ 3 ಗಂಟೆಗೆ ಎದ್ದೇಳಬೇಕಿತ್ತೆ, 3:50 ಆಗೋಗಿರುತ್ತಲ್ಲ. ಎಬ್ಬಿಸೋದು ಯಾರು ಸರ್? ಅದು ನಮ್ಮ ಹುಡುಗ ಇನ್ನೊಬ್ಬ ಸ್ನೇಹಿತ ಒಳ್ಳೆ ಹುಡುಗ ಅವನು. ಸೊ ಹತ್ತೋದವರು. ಸೊ ಹೀಗೆ ನಮ್ಮ ಬದುಕು ಅಂದ್ರೆ ಅವ್ರು ಬೇಡ ಅನ್ನಲ್ಲ. ಅಂದ್ರೆ 1000 ಜನದ ಆರ್ಮಿಗಿಂತಲೂ 10 ಜನರ ನಿಜವಾದ ಕೆಚ್ಚಿರೋ ಮನಸ್ಸಿನವ್ರು ಕೆಲಸ ಮಾಡ್ತಾರೆ. ಮನಸ್ಸಿಲ್ದಿರೋ 1000 ಜನ ಆರ್ಮಿಗಿಂತಲೂ 10 ಜನ ಮನಸ್ಸಿರೋರು ಸಾಕಲ್ಲ. ಹಂಗಾಗಿ ಅದು ನಮ್ಮ ಪುಟ್ಟ ತಂಡ. ಸೊ ಅವರು ನಾವು ಕೋಟೆಗಳು. ನನಗೊಂದು ಸಮಸ್ಯೆ ಇದೆ, ಹೈಟ್ ಫೋಬಿಯಾ. ನನಗೆ ಮೇಲೆ ಹೈಟು ನೀವು ಈ ಮನೆ ಮೇಲೆ ಹೋಗೋಕೆ ಆಗಲ್ಲ. ನನಗೆ ಮೇಲೆ ಹೋದ್ರೆ ಮನೆ ಮಧ್ಯೆ ನಿಂತಿರ್ತೀನಿ, ಆ ಕಡೆ ಈ ಕಡೆ ಹೋಗಲ್ಲ ನಾನು. ಕೆಳಗಡೆ ನೋಡಿದ್ರೆ ತಲಸ್ಬಿಟ್ಟು ನಂಗೆ ಬಿದೋಗ್ತಾ ಇದ್ದೀನಿ ಆಲ್ರೆಡಿ ಅಂತ ಅನ್ಸ್ಬಿಡುತ್ತೆ. ಹಂಗಾಗಿ ಬಟ್ ಈ ಕೋಟೆ ಹತ್ಬೇಕು, ಇವ್ರು ಹತ್ತಾರೆ. ನಾನು ಆ ಕೋಟೆ ಹತ್ಬಿಟ್ಟು ಆ ತುದಿಯಲ್ಲಿ ನಿಂತ್ಕೊಂಡಿರ್ತೀನಿ, ಇವ್ರು ಕ್ಯಾಮ್ರಾ ತೊಗೊಂಡು ಹಿಂಗೆ ನಿಂತಿರ್ತಾರೆ. ಈ ಥರ ತುಂಬ ಇದಿದೆ ಅವ್ರಿಗೆ. ಸೊ ಹಂಗಾಗಿ ಅದೆಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಕನ್ನಡನ ಒಂದು ಕಡೆ ದಾಖಲೆ ಮಾಡ್ಬೇಕಲ್ಲ. ಕನ್ನಡಿಗರ ಬದುಕು, ಕರ್ನಾಟಕದ ಸಂಸ್ಕೃತಿನ ದಾಖಲೆ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ. ಆಮೇಲೆ ಅವ್ರು ತುಂಬ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಆಗಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಹಲವು ರಂಗಗಳ ಕೆಲಸ ಮಾಡಿದ್ದಾರೆ. ಟೆಕ್ನಿಷಿಯನ್ ಆಗಿ, ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಆಗಿ. ಸೊ ಹಲವು ಇನ್ಪುಟ್ಸ್ ಇದೆ ಅವ್ರಿಗೆ. ಸೊ ಹೀಗಾಗಿ ಆ ಥರದ್ದು ತಂಡ ಸಿಗೋದು ಅಪರೂಪ. ಅಂದರೆ ಈಗ ಪ್ರೋಗ್ರಾಮ್ ಹೋದಾಗ ಸರ್ ಒಂದಷ್ಟು ಐಡಿಯಾಗಳು ಕೊಡ್ತಾರೆ. ತುಂಬ ಐಡಿಯಾಸ್ ಅವ್ರು ನಂಗೆ ತುಂಬ ಐಡಿಯಾಸ್ ಕೊಟ್ಟಿದ್ರು. ಇವ್ರು ಮಾಡ್ಬೋದಲ್ಲ, ಉದಾಹರಣೆಗೆ ಮಂಗಳಮುಖಿಯರು ಒಬ್ಬರು ಮಾತಾಡಿಸ್ಬೋದು ನಂಗೆ ಗೊತ್ತೇ ಇರಲಿಲ್ಲ. ನಾನು ನೋಡಿದ್ದು, ನೀವು ನೋಡೋದು, ಎಲ್ಲರೂ ನೋಡಿದ್ರೆ. ಆದರೆ ಮಂಗಳಮುಖಿಯರು ನಾವು ಯಾಕೆ ಇನ್ನೂ ಮಾತಾಡ್ಸಿಲ್ಲ ಅಂತ ಮಾಡು ಅಂತ ಹೇಳಲ್ಲ ಅವರು. ಮಾಡು ಅಂತ, ಯಾಕಂದರೆ ಹಂಗೆ ಹೇಳಲ್ಲ ಅವರು. ಅವ್ರು ಏನು ಮಾಡ್ತಾರೆ, ಇಂಥ ಮಂಗಳಮುಖಿಯರು ನಾವು ಮಾತಾಡಿಸ್ತಾ ಇಲ್ಲ ಅಲ್ವಾ ಅಂತಾರೆ. ನನಗೆ ಅಲ್ವಾ ಕರೆಕ್ಟ್ ಇಂಥವ್ರು ನೋಡಿ ಅಲ್ಲಿ ಫುಟ್ಪಾತಲ್ಲಿ ಯಾರೋ ಇಡ್ಲಿ ಮಾಡ್ತಾರೆ, ನಾವು ಇನ್ನೂ ಮಾತಾಡಿಸ್ತಾ ಇಲ್ಲ. ಹೌದಲ್ಲ, ಕರೆಕ್ಟ್ ಮಾಡಬೇಕು. ಸೊ ಹಾಗೆ ಅದು. ಸೊ ಆ ಥರ ನಡೀತಾ ಇದೆ ಜೀವನ. ಸೊ ಹಂಗಾಗಿ ಆಮೇಲೆ ನಮ್ದು ಇವ್ರದ್ದೊಂದು ತಂತ್ರ ಭಾಳ ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ದು ಇವ್ರದ್ದೊಂದು ತಂತ್ರ ಇದೆ. ಏನು ಅಂತಂದರೆ, ಈಗ ನಿಮ್ಮ ಇಂಟರ್ವ್ಯೂ ಮಾಡಿ ನಿಮ್ಮ ಆಫೀಸಿಗೆ ಬರ್ತೀವಿ ಅಂತ ಇಟ್ಕೊಳ್ಳಿ. ನೀವು ಮಾತಾಡದೆ ಹೋಗಿ ನಿಮ್ಮನ್ನು ನಾವು ಮಾತಾಡಿಸ್ತೀವಿ. ಮಾತಾಡಿಸ್ತೀವಿ ನಾವು. ಹಿಂಗೆ ಏನು ನಿಮ್ಮ ಹೆಸರು? ಶಿವಪ್ರಸಾದ್ ಅಂತೆ. ಆಮೇಲೆ ಹೋಗಿ ಗೊತ್ತೇ ಇಲ್ಲ ಅದನ್ನು ನನಗೆ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಒಂದು ಓಕೆ. ಅವ್ರು ನೋಡಿದವನಿಗೆ ಏನು ನನ್ನ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಇವ್ರ ರಿಯಾಕ್ಷನ್ ನೋಡ್ತಿದ್ರೆ ಅವ್ರಿಗೆ ಇನ್ನೂ ಒಂದು ಜೋಶ್ ಬರಬೇಕು ಮಾತಾಡೋವಂಥವ್ರಿಗೂ ಕೂಡ. KCN ಚಂದ್ರಶೇಖರ್ ನಿರ್ಮಾಪಕರು ಅವ್ರು ಇದ್ರು ಅವಾಗ, ಭಾಳ ದೊಡ್ಡ ಮನುಷ್ಯ ಅವರು. ನಾವು ಇಂಟರ್ವ್ಯೂ ಮಾಡೋರು ಭಾಳ ಒಳ್ಳೆ ವ್ಯಕ್ತಿತ್ವ ಅದು. ಅವ್ರು ಇಂಟರ್ವ್ಯೂಗೆ ಹೋದ್ವಿ, ಬೆಳಗ್ಗೆ ಕರೆದಿದ್ರು ಅವರು. 11 ಗಂಟೆಗೆ ಹೋದ್ವಿ, 1 ಗಂಟೆವರೆಗೂ ಮಾತಾಡಿದ್ರು. ಅವ್ರಿಗೆ ಆರೋಗ್ಯದ ಸಮಸ್ಯೆ ಬೇರೆ ಇತ್ತು. ಎಲ್ಲ ಮುಗಿದು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹೇಳಿದರು, ಒಂದು ಅರ್ಧಂಬರ್ಧ. ಅದಕ್ಕೆ ಇನ್ನೊಂದು ಸ್ವಲ್ಪ ಇದೆ ರೀ, ನೀವೊಂದು ಕೆಲಸ ಮಾಡಿ, ನಾನು ಊಟ ಮಾಡ್ಕೊತೀನಿ, ಒಂದು 3 ಗಂಟೆಗೆ ಬನ್ನಿ ಅಂದರು. ಸರಿ ಸರ್ ಅಂತ ಹೋಗಿ. ಅವಾಗ ಹೇಳಿದ್ರು, ರೀ ನೀವಿಬ್ಬರು ರಿಯಾಕ್ಷನ್ ಚೆನ್ನಾಗಿ ಕೊಡ್ತಿದ್ರಿ, ಕತೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಅಂತ. ಅವ್ರು ಹೇಳಿ ಸರ್, ಕರೆಕ್ಟ್. ಅವತ್ತೇ ನಮಗೂ ಗೊತ್ತಾಗಿದ್ದು ಹೌದಾ ಅಂತ. ಆಮೇಲೆ ಇದೊಂದು ಎಕ್ಸ್ಟ್ರಾ ಒಂದು ಕಲೆ ಇದೆ ಅನ್ನೋದು. ಆಮೇಲೆ ನಾವು ಅದನ್ನು ಆ್ಯಕ್ಟಿಂಗ್ ಅಂತ ಏನು ಮಾಡಲ್ಲ, ಡ್ರಾಮಾ ಅಲ್ಲ ಅದು, ನಮ್ಮ ಒಳಗಿರೋ ಒಂದು ಸಹಜತೆ ಅದು, ನಾವು ಸೆಟಪ್ ಅಲ್ಲ ಅದು. ನೀವು ಸಾಕಷ್ಟು ಕತೆಗಳನ್ನ ಹೇಳಿರೋದ್ರಿಂದಾಗಿ ಸರ್, ಯಾರು ಮುಂದೆ ಕೂತ್ಕೊಂಡು ಕತೆ ಹೇಳ್ತಾ ಇರೋರಿಗೆ ಆಟೋಮೆಟಿಕಲ್ ಆ ಫೀಲಿಂಗ್ಸ್ ಬಂದ್ಬಿಡುತ್ತೆ. ಅದೇ ನಾಟಕೀಯ ಅಂತಾನು ಅನ್ಸಲ್ಲ. ಆ ಥರ ಇದೆ ನಡೀತಾ ಇದೆ ಜೀವನ. ಉಮೇಶ್ ಅಣ್ಣ ಅವರು ಅದನ್ನ ಮಿಮಿಕ್ರಿ ಮಾಡಿ ತೋರಿಸಿದ್ದಾರೆ. ಇದಾರಲ್ಲ ಅವರು, ನಾವ್ ಹೇಗ್ ಮಾಡ್ತೀವಿ ಇಬ್ರು ಅಂತ ಕ್ಯಾಮ್ರಾ ಹಿಂದೆ ಹೇಗ್ ಮಾಡ್ತೀವಿ ಅನ್ನೋದನ್ನ ಅವ್ರು ಮಾಡಿ ತೋರಿಸಿದ್ದಾರೆ. ಆಮೇಲೆ ಪಾವಗಡ ಪ್ರಕಾಶ್ ರಾವ್ ಅವರು ಹೇಳ್ತಾರೆ ಹೆಂಗಿರುತ್ತೆ ಇವರು ಹಿಂದೆ ಅಂತ. ಅಂದ್ರೆ ನಾವು ಕ್ಯಾಮ್ರಾ ಲೈಟಿಂಗ್ ಆಗಿದೆ, ಕ್ಯಾಮ್ರಾ ಫಿಕ್ಸ್ ಮಾಡಿದೀನಿ, ಅದು ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ಬೋದು. ನನಗೆ ಇಂಟ್ರೆಸ್ಟ್ ಇಲ್ದಂಗೆ ಇರ್ಬೋದಲ್ಲ. ಬಟ್ ನಾನು ಹಂಗೆ ಮಾಡಲ್ಲ. ಯಾಕಂದ್ರೆ ಎದುರುಗಡೆ ಕೂತವರು ಅಟೆನ್ಷನ್ ಆಗಿ ನಾವು ಅವ್ರ ಕತೆ ಕೇಳ್ತಾ ಇದೀವಿ ಅಂದಾಗ ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಜೊತೆ ನೀವು ನೋಡಿದಾಗ ಈ ರಿಯಾಕ್ಷನ್ ಹಿಂಗೆ ಮಕ ನೋಡ್ಕೋತೀವಿ ನಾವು. ಅವಾಗ ಅವ್ರಿಗೂ ಒಂದು ಏನೋ ಇಂಟ್ರೆಸ್ಟ್, ನಾನು ಏನೋ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಕೇಳ್ತಾರೆ ಅವರೇ, ನಾನು ಹೇಳ್ತಾ ಇದ್ದೆ ಸರಿ ಸರಿಯಾಗಿ ಬರ್ತಾ ಇದೆಯಾ ಅಂತ ಕೇಳಕ್ ಶುರು. ಇಲ್ಲಾಂದ್ರೆ ಜಸ್ಟ್ ನಮ್ಗೊಂದು ಅದೊಂದು ಟೂಲ್ ತರ ಆಗೋಗ್ಬಿಡುತ್ತೆ, ನನ್ನ ಪಾಡಿಗೆ ನಾವು ಇದ್ಬಿಟ್ರೆ ಅಂತ. ಸರ್, ಇತ್ತೀಚೆಗೂ ಸಾಕಷ್ಟು ಸಂದರ್ಶನಗಳಲ್ಲಿ ನೀವು ತೆರೆ ಮೇಲೆ ಬಂದಿಲ್ಲ, ಬ್ಯಾಕ್ ಎಂಡಲ್ಲೇ ಕೂತು ಕ್ವಶನ್ಸ್ ಕೇಳ್ತೀರಾ. ಅಂದ್ರೆ ಅವತ್ತು ನೀವು ಬೇಕು ಅಂತಾನೆ ಬ್ಯಾಕ್ ಎಂಡಲ್ಲಿ ಇದ್ದ ಅಥವಾ? ಇಲ್ಲ, ನಮ್ಮ ಹತ್ರ ಅವಕಾಶನೇ ಇಲ್ಲ ಸರ್. ನಮ್ಮ ಹತ್ರ ಒಂದು ಕ್ಯಾಮ್ರಾ ಸರ್. ಈಗಲೂ ಒಂದೇ ಕ್ಯಾಮ್ರಾ? ಈಗಲೂ ಒಂದೇ ಇರೋದು. ಓಕೆ. ಎರಡನೇ ತಗೊಳಕ್ ದೇವ್ರ ಶಕ್ತಿ ಕೊಟ್ಟವನೇ. ಬಟ್ ಅದು ಕನ್ನಡಿಗರು ಅವ್ರಿಗೆ ಗೊತ್ತಾ, ಇಂಡೈರೆಕ್ಟ್ಲಿ ತಗೋಬೇಡ, ಸುಮ್ಮನೆ ನೀನು ಏನೋ ಮಾಡ್ತಿದ್ದೀರೇನಪ್ಪ, ಸುಮ್ಮನೆ ಇರೋ. ಈಗ ಏನು ಗೊತ್ತಾ, ಸಿಂಪಲ್ ಹೇಳ್ತೀನಿ. ನಮ್ಮ ಹತ್ರ ಇದ್ದು ಒಂದು ಕ್ಯಾಮ್ರಾ ಸರ್, ಲಾಕ್ಡೌನಿಗೆ ಮುಂಚೆ ಯಾವುದೋ ಒಂದು ಡಾಕ್ಯುಮೆಂಟ್ರಿ ತೊಗೊಂಡಿದ್ದು, ಅದು ನಮ್ಗೆ ಯೂಸ್ ಆಯಿತು. ಓಕೆ, ನಮ್ಮ ಹತ್ರ ಇನ್ನೊಂದು ಡಾಕ್ಯುಮೆಂಟ್ರಿ ತೊಗೊಂಡಿದ್ದು ಎಡಿಟಿಂಗ್ ಇತ್ತು, ಅದ್ರಲ್ಲಿ ಕಂಟಿನ್ಯೂ ಮಾಡಿದ್ವಿ. ಸೊ ಬದುಕ್ಬಿಟ್ವಿ ನಾವು. ಈಗ 2 ಕ್ಯಾಮ್ರಾ ತಗೋಬೋದು. ಬಟ್ ನಮ್ಮ ಪ್ಯಾಟರ್ನ್ ಜನಕ್ಕೆ ಗೊತ್ತಾಗಿದೆ, ಇಷ್ಟೇ ಮಾಡೋದು ಅಂತ ಸಾಕದು. ಆಮೇಲೆ ಈಗ ಉದಾಹರಣೆಗೆ ನಿಮ್ಮ ಇಂಟರ್ವ್ಯೂಗೆ ಬರ್ತೀನಿ, ಶಿವಪ್ರಸಾದ್ ಕತೆ ಕೇಳೋಕ್ಕೆ ನಾನು ಯಾರು? ನಾನು ಪ್ರೇಕ್ಷಕ. ಶಿವ ಹೇಳಿ, ಶಿವ ನಿಂದೇನು ಕತೆ?
ಮುಗೀತಷ್ಟೇ. ದಟ್ ಈಸ್ ದಿ ಓನ್ಲಿ ರೀಸನ್. ನಾನೊಂದು ಕ್ಯಾಮ್ರಾ ಇಟ್ಕೊಂಡು ನಾನು ಈ ಕೆಲವರು ಇದ್ದಾರೆ ಅಂತ ಕ್ಷಮಿಸಿ, ಅವ್ರೇನು ಕಾರಣ ಇರ್ತೋ ಗೊತ್ತಿಲ್ಲ, ಎದುರುಗಡೆ ಕೂತ ವ್ಯಕ್ತಿ ಮಾತಾಡೋಕ್ಕಿಂತ ನಿರೂಪಕರು ಮಾತಾಡೋದೇ ಜಾಸ್ತಿ. ಹೌದು, ಅವ್ರು ತಮ್ಮದೇ ಹೇಳ್ತಿರ್ತಾರೆ. ಅಲ್ಲಿ ಒಂದು ಇಂಟರ್ವ್ಯೂ ಗಮನಿಸಿದೆ, ನಿರ್ದೇಶಕ ಎಸ್ ಮಹೇಂದರ್ ಯಾವುದೋ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಅಲ್ಲಿ ನೋಡ್ತಾ ಇದ್ದೆ ಅವತ್ತು ಏನಾಗೋಯ್ತು ಕೌರವ ಕರೆಕ್ಟ್ ಸರ್, ಕರೆಕ್ಟ್ ಅದನ್ನು ನೋಡಿದ್ದೆ, ಕೌರವದ ಏನಾಗ್ಬಿಡುತ್ತೆ, ಹಿಂಗಾಗ್ಬಿಡ್ತೀನಿ ಕರೆಕ್ಟ್ ಸರ್, ಮುಂದೆ ಹೋಗೋಣ ಅಂದ್ಬಿಟ್ರು ಅವರು. ನಾವು ಅಯ್ಯೋ ಏನು ಗುರು ಡೈರೆಕ್ಟರ್ ಹೇಳ್ತಾರೆ, ಡೈರೆಕ್ಟರ್ ಹೇಳಕ್ಕೆ ಕೊಡಲಿಲ್ಲ, ಕಂಟೆಂಟ್ ಹೇಳಕ್ಕೆ ಬಿಡಲಿಲ್ಲ, ಒಂದು ಇನ್ಸಿಡೆಂಟ್ ಹೇಳಕ್ಕೆ ಕೊಟ್ಟಿದ್ರು. ನಾವು ಮಾಡಲ್ಲ, ಮಾತಾಡಿ ಸರ್ ಮಾತಾಡಿ. ಮುಖ್ಯಮಂತ್ರಿ ಚಂದ್ರ ಅವ್ರದ್ದು 6 ಎಪಿಸೋಡ್ ಮಾಡಿದ್ವಿ ನಾವು, ಮುಖ್ಯಮಂತ್ರಿ ಚಂದ್ರ ಅವ್ರದ್ದು. ಆಮೇಲೆ ಅವರು ಏನ್ರಿ ಎಲ್ಲ ಕಡೆ ಹೋದ್ರಿ ನಿಮ್ಮದೇ ಕೇಳ್ತಾ ಇದ್ದಾರೆ ರೀ, ಹಂಗೆ ಚೆನ್ನಾಗಿ ಬಂತ ಹ್ಞೂ ಸರ್ ಅಂತ, ನಿಮ್ಗೇನಾದ್ರು ಯೂಸ್ ಆಯ್ತು ಸೊ ಸಿಕ್ಕಾಪಟ್ಟೆ ಯೂಸ್ ಆಯ್ತು ಸರ್, ಥ್ಯಾಂಕ್ ಯು ಅಂತ. ಹೌದಾ, ಇನ್ನೊಂದು ಚೂರೇ ಅಷ್ಟು ವಿಷಯ ಬಿಟ್ಬಿಟ್ಟಲ್ಲ ಅಂದರು. ಸರ್ ಬರ್ತೀವಿ ಸರ್ ಅಂದೆ. ಚೂರು ಅಂದರು. ಈಗ 50 ಎಪಿಸೋಡ್ ಆಗುತ್ತದೆ. ಸೂಪರ್ ಸರ್. ಅವರು ನಮ್ಮ 6 ಎಪಿಸೋಡ್ ಬಂದ್ಮೇಲೆ ಕುತ್ಕೊಂಡು ನೋಟ್ ಮಾಡ್ಕೊಂಡಿದ್ದಾರೆ. ನನ್ನ ಬಾಲ್ಯ ಈ ಘಟನೆಗಳು, ನನ್ನ ರಾಜಕೀಯ ರಂಗ ಈ ಘಟನೆಗಳು, ರಂಗಭೂಮಿದು ಇಷ್ಟು ಘಟನೆಗಳು ಎಲ್ಲ ಹೇಳ್ಬೇಕು, ಸಿನಿಮಾದು ಇಷ್ಟಿದೆ ಬರ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಸರ್. ಬಿಕಾಸ್ ನಾವು ಅವ್ರು ಬಿಟ್ಟಿದ್ದೀವಿ ಆರಾಮ. ಸರ್, ಈಗ ನಾವು ಸಾಕಷ್ಟು ಇಂಟರ್ವ್ಯೂ ಮಾಡ್ತೀವಲ್ಲ, ಕೆಲವು ಟೈಮಲ್ಲಿ ಅರ್ಧ ಗಂಟೆ ವಿಚಾರನ ಅವ್ರು 30 ಅವರ್ ಮಾತಾಡೋಂತ ಇರುತ್ತೆ, ಅರ್ಧ ಗಂಟೆ ವಿಚಾರನ ಅವ್ರ ಕೈಲಿ ತೆಗ್ಸೋಕ್ಕೆ ಕೆಲವು ಟೈಮ್ ಫೇಲ್ಯೂರ್ ಆಗ್ಬಿಡ್ತೀವಿ. ಸೊ ನೀವು 3 ಅವರು 4 ಅವರು 10 ಅವರ್ ಮಾಡಿಸ್ತೀರಾ ಅಂದಾಗ, ನಮ್ಮ ಭಾರ್ಗವ ಸರ್ದು ಎಷ್ಟು ಗೊತ್ತಾ, 40 ಅವರ್ಸ್. 40 ಅವರ್ಸ್. ದೊರೆ ಭಗವಾನ್ ಸರ್ 20 ಅವರ್ಸ್. ಚಂದ್ರು ಸರ್ದು ಈಗ ರೆಕಾರ್ಡ್ ಆಗಿರೋದೇನೆ 18 ಅವರ್ಸ್. SM ಕೃಷ್ಣ ಅವ್ರದ್ದು ಈಗ 24 ಅವರ್ಸ್ ಇದೆ ನಮ್ಮ ಹತ್ರ ಫುಟೇಜ್, ಫೈನಲ್ ಫುಟೇಜ್. ಅಂದರೆ ಎದುರುಗಡೆ ಇರೋರು ಕೂಡ ನಿಮ್ಮ ಕ್ವಶನ್ಸ್ಗಳು ನೀವು ಹೇಳ್ದಾಗೆ ಅವ್ರಿಗೆ ಸಮಯಾವಕಾಶ ಕೊಡಬೇಕು, ಮತ್ತೆ ನಿಮ್ಮ ಭಾವನೆಗಳು. ಸೊ ಅದರಿಂದಾಗಿ ಇಷ್ಟೊಂದು ಕಂಟೆಂಟ್ ಬರೋದಕ್ಕೆ ಸಾಧ್ಯ, ಸ್ಪಂದಿಸ್ಬೇಕು ಸರ್. ಆಮೇಲೆ ಒಂದು ಮಗು ಸಹಜ ಕುತೂಹಲ ಇದ್ರೆ ಹೇಳೋರ ಬಗ್ಗೆ ನಿಮ್ ಕುತೂಹಲ ಇರ್ಬೇಕು ಆ ವಿಷಯ, ಹಾಗಿದ್ರೆ ಬಂದೇ ಬರುತ್ತೆ ವಿಷಯ. ಬಟ್ ಅದಕ್ಕೆ ನಾಲೆಡ್ಜ್ ಇರಬೇಕು. ಖಂಡಿತವಾಗ್ಲು. ನಮ್ಮ ಎಡಿಟರ್ ಇರ್ತಾರೆ ಕಾವ್ಯ ಅಂತ, ಅವ್ರೊಂದು ಮಾತು ಹೇಳ್ತಿರ್ತಾರೆ ಯಾವಾಗಲೂ, ಸರ್ ನೀವೊಬ್ರು ಸಾಹಿತಿಗಳನ್ನ ಸಂದರ್ಶನ ಮಾಡಕ್ಕೆ ಹೋಗ್ತಾರೆ, ಅವ್ರು ಯಾವ್ದಾದ್ರು ಪುಸ್ತಕ ಹೇಳಿದ್ರೆ ನೀವು ಅದ್ರ ಬಗ್ಗೆ ಹೌದು ಸರ್ ಆ ಪುಸ್ತಕದಲ್ಲಿ ಈ ಸಾಲಿದೆ ನೀವು ಹೇಳ್ತೀರಿ. ಇಲ್ಲಿ ಯಾರು ಸಿನಿಮಾದವ್ರು ಹೇಳ್ತಾರೆ, ಕರೆಕ್ಟ್ ಸರ್ ಆ ಸಿನಿಮಾದಲ್ಲಿ ಆ ಸೀನ್ ಭಾಳ ಚೆನ್ನಾಗಿದೆ, ಅಥವಾ ಅದನ್ನ ನೀವು ಸುಮ್ಮನೆ ಹೇಳಲ್ಲ ನೀವು ಪಾಸಿಂಗ್ಗೆ, ಅವ್ರ ಕಾಸ್ಟ್ಯೂಮ್ ಸಮೇತ ಹೇಳ್ತೀರಿ. ಅಥವಾ ಇಲ್ಲಾರೋ ಹೆಣ ಹೊರಕ್ಕೆ ಹೋದಂಗೆ ಯಾವುದು ಆ ಮಶಾನ ಹುಟ್ಟಿ ಡೇಟ್ ಹೇಳ್ಬಿಡ್ತೀರಿ ಅವ್ರಿಗೆ. ಅಂದ್ರೆ ನಿಮ್ ಆ ಫೀಲ್ಡ್ ಬಗ್ಗೆ ನಿಮ್ಗೆ ಚೂರು ಗೊತ್ತಿರುತ್ತೆ, ಆ ಪ್ರಿಪ್ರೇಷನ್ ಇದ್ರೆ ಕನೆಕ್ಟ್ ಆಗ್ತಾನೆ. ಈಗ ಯಾರೋ ಉದಾಹರಣೆಗೆ ಮುಖ್ಯಮಂತ್ರಿ ಚಂದ್ರ ಇಂಟರ್ವ್ಯೂ ಮಾಡ್ತಿರ್ತೀವಿ, ಆ ಯಪ್ಪನ ಸಿನಿಮಾನೇ ನೋಡಿದೆ, ಅಯ್ಯಪ್ಪ ಒಬ್ಬ ನಾಟಕದವನು ಅಂತಲೇ ಗೊತ್ತಿಲ್ಲ, ತಂದೆ ಹೆಸರು ಸಮೇತ ಅವ್ರ ತಂದೆಯವ್ರ ಬಗ್ಗೆನೂ ಕೂಡ ನೀವು ಮಾತಾಡ್ತೀರಾ. ಅಂದ್ರೆ ಗೊತ್ತಿದ್ರೆ ಅವ್ರಿಗೆ ಏನಾಗುತ್ತೆ ಹೇಳಿ, ಇವ್ರಿಗೊಂಚೂರು ಗೊತ್ತಿರಿ ನನ್ನ ಬಗ್ಗೆ ಅನ್ನೋ ಖುಷಿ ಆಗುತ್ತೆ. ಹೌದು, ಜಾಸ್ತಿ ಮಾಡ್ತಾರೆ. ಪ್ಲಸ್ ಪಾಯಿಂಟ್ ಅಂದ್ರೆ ಈ ತುಂಬಾ ಜನ ಬರೀ ನಟರ ಪಾತ್ರ ವರ್ಗದ ಹೆಸರುಗಳನ್ನ ನೋಡ್ಬಿಟ್ಟಿರ್ತಾರೆ, ತಂತ್ರಜ್ಞರ ಹೆಸರು ನೋಡಿರಲ್ಲ. ಈಗ ಮೊನ್ನೆ ಮುಖ್ಯಮಂತ್ರಿ ಚಂದ್ರು ಸರ್ ಇಂಟರ್ವ್ಯೂ ಅಲ್ಲಿ ಕೋದಂಡಪಾಣಿ ಹೆಸರು ಹೇಳ ಸೌಂಡ್ ಹೆಸರು ಹೇಳಿದ ತಕ್ಷಣ ಅವರು ಕೋದಂಡಪಾಣಿ ಅಂದ್ಬಿಟ್ಲೆ ಅವ್ರಿಗೆ ಆ ಹೆಸರು ನಾವು ನೋಡಿ ಟೈಟ್ಲ್ ಅಲ್ಲಿ ಬರ್ತಾ ಇರೋವಾಗ ಕಂಠದಾನ ಕಲಾವಿದರಾಗಿರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು, ಲೈಟ್ ಅವ್ರು ಯಾರ್ದು ನೋಡಿರಲ್ಲ. ಹಂಗೆ ಇವ್ರು ಹೇಳಿದ್ರೆ ಅವ್ರಿಗೊಂಥರ ಎಲ್ಲಾನು ಗೊತ್ತಿದೆ ಅಲ್ಲ ಇವ್ರಿಗೆ ಅಂತ. ಬರೀ ಮೇನ್ ನಟರ ನಟಿಯರದಲ್ದೇನೆ ನಿರ್ದೇಶಕರದ್ ಬಿಟ್ರೆ ಅದಕ್ಕೆ ಅಸೋಸಿಯೇಟ್ ಯಾರು, ಇನ್ನೂ ಏನು ಸೆಟ್ ವರ್ಕ್ ಮಾಡಿದವ್ರದ್ದು ಯಾರು, ಅದನ್ನೆಲ್ಲಾನು ಡ್ರೈವರ್ಸ್ ಹೆಸರುಗಳು ಹಿಂಗೆ ಕೇಳಿದಾರಲ್ಲ ಅನ್ನೋ ಒಂದು ಇದು ಇರುತ್ತೆ ಅವ್ರಿಗೆ. ಅವಾಗ ಏನಾಗುತ್ತೆ, ಯಾವಾಗ ಒಂದು ಸಂವಾದ ಮಾತು ಬೇರೆ ಸಂವಾದ ಬೇರೆ. ಮಾತು ಕುಡ್ ಬಿ ಒನ್ ವೇ ಆಲ್ಸೋ, ಸಂವಾದ ಶುಡ್ ಬಿ 2 ವೇ. ಕರೆಕ್ಟ್. ಸಂವಾದ ಯಾವಾಗ ಆಗುತ್ತೆ, ಎದುರುಗಡೆ ಇರೋನಿಗೂ ನಾನು ಮಾತಾಡ್ತಿರೋ ವಿಚಾರದ ಅರಿವಿದ್ರೆ, ಖಂಡಿತವಾಗಿ ಅಂದ್ಬಿಟ್ಟು ಅವನೇ ಸಿಕ್ಕಾಪಟ್ಟೆ ಮಾತಾಡೋದಲ್ಲ, ಅರಿವಿರ್ಬೇಕು, ತನ್ನ ಅವಕಾಶ ಬಂದಾಗ ಮಾತಾಡಬೇಕು. ಅದನ್ನ ನಾವು ಮಾಡಿದೀವಿ ಅಷ್ಟೇ, ಹಂಗಾಗಿ ಚೆನ್ನಾಗಿ ಮಾತಾಡ್ತೀವಿ. ಸರ್, ಈಗ ಸಿನಿಮಾ ಕ್ಷೇತ್ರದ ಬಂದಾಗ ನಿಮ್ಮ ವಿಡಿಯೋಸ್ಗಳು ನೋಡುವಾಗ ಸಾಕಷ್ಟು ಹಳೇ ಕಲಾವಿದರು, ನಮ್ಗೆ ಗೊತ್ತಿಲ್ಲದಿರೋಂಥ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಕ್ಯಾಮ್ರಾಮನ್ಸ್ ಪ್ರತಿಯೊಬ್ಬರೂ ಕೂಡ ತಾವು ತೋರಿಸಿದ್ರೆ, ಈಗಿನ ಟ್ರೆಂಡಲ್ಲಿರೋವಂಥ ಸೆಲೆಬ್ರಿಟೀಸ್ಗಳನ್ನ ಜಾಸ್ತಿ ತಾವು ಇಂಟರ್ವ್ಯೂಗಳು ಮಾಡಿಲ್ಲ, ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಸರ್. ಯಾಕಂದರೆ ನಾವು ನಮ್ದೊಂದು ಏನಿತ್ತು ಅಂತಂದರೆ, ನಾವು 2 ಕಾರಣ. ಒಂದು, ನಾವು ಶುರು ಮಾಡಿ ಟ್ರ್ಯಾಕೇ ಆಗಿತ್ತು, ಒಂದು ಅಭ್ಯಾಸ. ಯಾಕಂದರೆ ತೇಜಸ್ವಿ ನಾವು ಡಾಕ್ಯುಮೆಂಟ್ರಿ ಮಾಡ್ತಿದ್ದ ವ್ಯಕ್ತಿಗಳು ಆಲ್ಮೋಸ್ಟ್ ತೀರ್ಕೊಂಡಿದ್ರು, ಅಂಥವ್ರದ್ದು ಮಾಡ್ತಿದ್ವಿ. ಅದೊಂದು ಹ್ಯಾಬಿಟ್ ಬೆಳೀತು ನಮಗೆ. 2ನೇದೇನು ಅಂತಂದರೆ, ಹೇಳ್ಬೇಕಾದ್ರೆ ಅವ್ರ ಕಥೆ ಅಲ್ವಾ ಫಸ್ಟು. ಈಗ ಈ ಪಿತೃಪಕ್ಷ ಅಂತ ಮಾಡ್ತಾರೆ, ನಿಮ್ಗೆ ಹಿರಿಯರಿಗೆ ಇಡ್ತೀರಾ ಪಿಂಡ, ಇರೋರ್ಗೆ ಇಡ್ತೀರಾ? ಹಿರಿಯರಿಗೆ. ಮತ್ತೆ ಯಾಕೆ ಯು ರಿಮೆಂಬರ್ ಇವ್ರು ಹಿರಿಯರು, ಅವ್ರು ನೆನ್ಸ್ಕೊಳ್ಳೋದು ಯಾಕೆ, ಅವ್ರು ಹಿಂಗೆಲ್ಲ ಬದುಕಿದ್ರು ಈ ಸಮಸ್ಯೆ ಮಧ್ಯೆನು ನಮ್ಗೆ ಹಿಂಗೆಲ್ಲ ಬದುಕು ಕೊಟ್ಟಿದ್ದಾರೆ, ಅವ್ರ ದಾರಿಲಿ ನಾವು ನಡೆಯೋಣ ಅನ್ನೋದಿರುತ್ತೆ ಹೊರತು ತಾನೆ. ಅದು ರಿಯಲ್ ಪಿತೃಪಕ್ಷ. ಸುಮ್ ಪಿಂಡ ಇಟ್ಕೊಡ್ಲಿ ಪಿತೃಪಕ್ಷ ಅಲ್ಲ. ಹಿರಿಯರು ಮಾಡಿದ್ದ ದಾರಿಲಿ ನಾವು ನಡೆದ್ರೆ ಅದು ನಿಜವಾದ ಪಿತೃಪಕ್ಷ. ನಾವು ಹೇಳೋದು ನಮ್ಮ ಹಿರಿಯರು ರಾಜ್ಕುಮಾರ್ ಅಂತ ಒಳ್ಳೆ ದಾರಿ ಯಾಕೆ ಕೊಟ್ಟಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ. ಇವತ್ತು ಸಿನಿಮಾ ಇಂಡಸ್ಟ್ರಿ ನಿಮ್ಗೆ ಗೊತ್ತಿದೆ, ಯಾಕೆ ಅವ್ರ ಆದರ್ಶ ಇವತ್ತು ಆದರ್ಶ ಅಲ್ಲ, ಯಾಕೆ ಆ ಹಂತಕ್ಕೆ ಹೋಗ್ತಾರೆ ಜನ ಇವತ್ತು, ಯಾಕೆ ರಾಜ್ಕುಮಾರ್ಗಾಗಿರೋಷ್ಟು ನೋವಾಗಿದೆ ಇವತ್ತಿನ ಕಲಾವಿದರಿಗೆ. ಅವರು ಅವತ್ತು ಮಚ್ಚೆತ್ಕೋಬೋದಿತ್ತಲ್ಲ ಅವರು.
ಜಕಣಾಚಾರಿ ಸಿನಿಮಾಗೆ ಕರೆಸಿ, ಕನ್ನಡದ ಮೊದಲ ಸಿನಿಮಾಗೆ ಮೇಕಪ್ ಹಾಕಿಸಿ ಅದನ್ನ ಅಳಿಸಿ ಅವಮಾನ ಮಾಡಿ ಕಳಿಸಿದಾಗ ಅಯ್ಯಪ್ಪ ಮಚ್ಚೆತ್ಕೋಬೋದಿತ್ತಲ್ಲ. ಹೌದು, ಯಾಕೆತ್ತಿಲ್ಲ ಅವರು? ಇವ್ರೇನೋ ಸೋಕಾಲ್ಡ್ ಹಿಂಗೇನೋ ಆಗಿತ್ತು ಅಂತ ಇವರೆಲ್ಲ ಹಿಂಗೆ ಮಾಡ್ತಾರಲ್ಲ, ಸರಿ ಇದೆಯಾ ಅದು? ಅಂದರೆ ಹಿರಿಯರು ಹಾಕೊಟ್ಟು ದಾರಿ ಗೊತ್ತಿಲ್ಲ ಇವ್ರಿಗೆ. ಕರೆಕ್ಟ್. ಅದಕ್ಕೆ ಅಂಬೇಡ್ಕರ್ ಹೇಳಿದ್ದು, ಇತಿಹಾಸ ಗೊತ್ತಿಲ್ಲದೆ ಇರೋನು ಇತಿಹಾಸ ಸೃಷ್ಟಿಸೋಕ್ಕಾಗಲ್ಲ, ಬ್ಯಾಡ್ ಇತಿಹಾಸ ಸೃಷ್ಟಿಸ್ತಾನೆ ಹಿಂಗೆ. ಅದಕ್ಕೆ ಹಿರಿಯರುಗಳು ನಮ್ಗೆ ಗೌರವ ಗೊತ್ತಾ ರೀ. ನಮ್ಮೊಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದು, ದೊರೆ ಭಗವಾನ್ ಮಾಡೋ ಸಿನಿಮಾ ಯಾವನ್ ಮಾಡ್ತಾನೆ ತೋರಿಸಿ ಇವತ್ತು. ಎಷ್ಟು ಕಾದಂಬರಿ ಅಡಾಪ್ಟ್ ಮಾಡಿದ್ದಾರೆ ತೋರಿಸಿ, ಯಾವನ್ಗಾರು ಓದಕ್ಕೆ ಬರುತ್ತೆ ಇವತ್ತು ಅಂತ. ಈ ಕಾದಂಬರಿ ಅದೇ ತೋರಿಸಿ, ಯಾರು ಅಡಾಪ್ಟ್ ಮಾಡಿದ್ದಾರೆ ತೋರಿಸಿ ಕಾದಂಬರಿ ಇತ್ತೀಚೆಗೆ ತೋರಿಸಿ. ಈ 5 ವರ್ಷದಲ್ಲಿ ತೋರಿಸಿ, ಎಕ್ಸೆಪ್ಟ್ ಆರ್ಟ್ ಸಿನಿಮಾದವರು. ಯಾಕೆ? ಎಷ್ಟು ಒಳ್ಳೆ ಕಾದಂಬರಿ ಓದೋರು ಕೇಳಿ. ಹಿರಿಯರು ನಡೆದ ಹಾದಿ ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಮಚ್ಚು ಹಿಡಿದೆ ಅಥವಾ ಒಂದು ಲವ್ ಸ್ಟೋರಿ ಇಲ್ಲದೆ ಫಿಲ್ಮ್ ಮಾಡೋಕ್ಕೆ ಆಗಲ್ವಾ ಸರ್? ಅಲ್ಲ, ಅದು ಕತೆ ಯಾವ್ದು ಮಾಡ್ಬೇಕು ನಾನು ಹೇಳಲ್ಲ ಸರ್. ಬಿಡಿ, ನಾವು ಕಲಾಮದಂದ್ರೆ ಇಂಟರ್ವ್ಯೂ ಮಾಡಿರೋರು ಕೆಲವರು ಎಪಿಸೋಡ್ಸ್ಗಳು ತೊಗೊಂಡ್ರೆ ಅವ್ರು ಅದ್ಭುತವಾದ ಸಿನಿಮಾ ಮಾಡ್ಬೋದು. ಅದನ್ನ ಬಿಟ್ಬಿಡಿ, ಅದೆಲ್ಲ ನಾನು ಮಾತಾಡ್ತಾ ಇರೋದು. ನೀವು ಯಾಕೆ ಹಿರಿಯರ್ದು ಮಾಡ್ತೀರಿ ಅಂದ್ರಲ್ಲ, ಅವ್ರನ್ನ ದಾಖಲಿಸ್ಬೇಕಾಗಿರೋದು ಅವ್ರ ಬದುಕು. ಕರೆಕ್ಟ್. ಯಾಕಂದ್ರೆ ಅವ್ರೊಂದಷ್ಟು ಆದರ್ಶ ಬಿಟ್ಟು ಹೋಗಿದ್ದಾರೆ ನಮಗೆ. ಹಾಗಾಗಿ ಇವತ್ತಿನವ್ರದ್ದು ನಾವು ಮಾಡಿದ್ದೀವಿ. ಉದಾಹರಣೆಗೆ ನಮ್ಮ ಧರ್ಮಣ್ಣ ಕಡೂರು ನಾವು ಮಾಡಿದ್ದೀವಿ, ಚಿಕ್ಕಣ್ಣ ನಾವು ಮಾಡಿದ್ದೀವಿ. ಆಮೇಲೆ ಯಾರು IAS ಟಾಪರ್ಸು ಇವತ್ತು ಪಾಸ್ ಆಗ್ತಿರೋರು ತಾನೆ, ಅವ್ರದೆಲ್ಲ ನಾವು ಮಾಡಿದ್ದೀವಿ. ಹಾಗಾಗಿ ಸೊ ಆ ಥರ ಇದೆ. ಸೊ ಯು ಸೆಟ್ ಅನ್ ಎಕ್ಸಾಂಪಲ್, ವಿ ವಿಲ್ ಬಿ ದೇರ್. ಸಿಂಪಲ್. ಇದೇ ಒಂದು ಪ್ಯಾಟ್ರನ್ ಅಲ್ಲ, ಅಥವಾ ಬೇರೆ ಏನಾದ್ರು ಚೇಂಜಸ್ ಮಾಡಬೇಕು ಅನ್ನೋದೇನೇ ಇದೆಯಾ ಸರ್? ಈಗ ನಿಮಗೆ ನಾಟಕ, ಸಿನಿಮಾ ಆಸಕ್ತಿ ಕೂಡ ಇನ್ನೂ ಕೂಡ ನಿಮ್ಮಲ್ಲಿ ಜೀವಂತವಾಗಿದೆ. ಹೀಗಾಗಿ ಏನಾದ್ರು ಬೇರೆ ವರ್ಷನ್ನಲ್ಲಿ ಏನಾದ್ರು ಕೂಡ ಈ ಡಿಜಿಟಲ್ ಮಾಧ್ಯಮನ ಉಪಯೋಗಿಸ್ಕೊಬೇಕು, ಅಥವಾ ಇನ್ನೊಂದು ಚಾನಲ್ಲು ಅಥವಾ ಇರೋ ಚಾನಲಲ್ಲೇ ವೆರೈಟಿ ಆಫ್ ಪ್ರೋಗ್ರಾಮ್ಸು ಆ ಥರದ್ದು ಏನಾದ್ರು ಇದೆಯಾ ಸರ್? ಇದೆ, ಖಂಡಿತ ಇದೆ. ನಾವು ಒಂದಷ್ಟು ವೆಬ್ ಸೀರೀಸ್ ಮಾಡೋಣ ಅಂತಿದ್ವಿ ಯೂಟ್ಯೂಬ್ಗೆ. ಒಂದಷ್ಟು ಅದೇ ಯೂಟ್ಯೂಬ್ಗೆ ಕೆಲವು ಪುಟ್ ಸಿನಿಮಾ ಮಾಡೋಣ ಅಂತಲೂ ಇದೆ. ನಮ್ಮ ಕೈ ಸುಟ್ಕೊಳ್ಳೋದೆ ಯಾಕಂದ್ರೆ ಯೂಟ್ಯೂಬಲ್ಲಿ ಏನು ಬರುತ್ತೆ ಅಂತ ಚೂರು ಲೆಕ್ಕ ಇದೆಯಲ್ಲ, ಅದಕ್ಕೆ ಏನಾರು ಮಾಡ್ಬೋದು ಅಂತ. ಅವೆಲ್ಲವೂ ಇನ್ನೂ ಟ್ರಯಲ್ ಆ್ಯಂಡ್ ಎರರ್, ಅಂದರೆ ತುಂಬ ಏನು ಪ್ರಯೋಗಕ್ಕೆ ಬಂದಿಲ್ಲ ಇನ್ನು. ಸೊ ನೋಡೋಣ, ಉಳಿದಂತೆ ಕನ್ನಡದ ಸಾಧಕರು ಅವ್ರ ಸಂದರ್ಶನಗಳಿದ್ದೇ ಇರ್ತವೆ, ನೋಡೋಣ ಅಷ್ಟೇ. ನಾವು ಒಂದಷ್ಟು ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತಿದ್ವಿ. ಅದ್ರ ಪ್ರಯತ್ನ ಈಗ ಧಾರಾವಿ ಸ್ಲಮ್ ಶೂಟ್ ಮಾಡಿದ್ವಿ ನಾವು, ಮುಂಬೈ ಹೈದರಾಬಾದಲ್ಲಿ ಹೋಗಿ ಅದೋನಿ ಲಕ್ಷ್ಮೀದೇವಿ ಅವರು ಇಂಟರ್ವ್ಯೂ ಮಾಡಿದ್ವಿ. ಆ ಥರ ಇನ್ನೊಂದಷ್ಟು ಹೋಗ್ಬೇಕು ಅಂತಿದೆ. ಮೊದಲು ಏನು ಗೊತ್ತಾ, ಈಗ ನಮ್ಮ ಕೆಲವು ಗ್ಲೋಬಲ್ ಟ್ರಾವೆಲರ್ಸ್ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ, ಬಗ್ಗೆ ದೊಡ್ಡ ಗೌರವ ಇದೆ. ತುಂಬ ಸಾಕಷ್ಟು ಜನ ಇಂಟರ್ವ್ಯೂ ನೋಡಿದ್ದೀನಿ, ತುಂಬ ದೊಡ್ಡ ಕೆಲಸ, ಅದ್ರ ಬಗ್ಗೆ ಎಲ್ಲ ಗೌರವ ಇದೆ, ಎಲ್ಲರ ಬಗ್ಗೆನು. ನಿಮ್ಗೆ ಆ ಥರ ಥಾಟ್ ಇದೆಯಾ ಸರ್? ಕರ್ನಾಟಕ ನಾನು ಅದನ್ನ ಹೇಳ್ಕೊಟ್ಟೆ, ಇಲ್ಲಿದ್ದೀರ ಸರ್ ಬದುಕೊಂದು. ಈಗ ಅವರು ತೋರಿಸ್ಲಿ ಅದನ್ನ, ನಾವು ಇದನ್ನ ತೋರ್ಸೋಣ, ಜನ ಎರಡನ್ನೂ ತಗೊಳ್ಳಿ, ಬೆಳೀಲಿ. ಕುವೆಂಪು ಹೇಳೋದಂಗೆ ವಿಶ್ವಮಾನ ತತ್ವ ಎಲ್ಲಿಂದ ಬಂದ್ರೆ ಏನಂತೆ, ಎಲ್ಲ ಬೆಳೀಲಿ. ಗ್ಲೋಬಲ್ ಈಜಿಪ್ಟಲ್ಲಿ ಏನಾಗ್ತದೆ ನೋಡ್ಕೊಂಡು ತಿಳ್ಕೊಳ್ಳಿ, ಜೊತೆಗೆ ಇಲ್ಲಿ ನಮ್ಮ ಈಚನೂರಲ್ಲಿ ಏನಾಗ್ತದೆ ನೋಡಿ ತಿಳ್ಕೊಳ್ಳಿ ಅಲ್ವೇ. ಆ ಸಿಂಗಾಪುರದಲ್ಲಿ ಇಲ್ಲಿರೋ ಸಿಂಗಾಪುರದಲ್ಲಿ ಅಲ್ವಾ, ಮಂಡ್ಯದಲ್ಲಿ ಏನಾಗ್ತದೆ ತಿಳ್ಕೊಳ್ಳಿ, ಅಲ್ಲಿ ಮಾರಿಷಸ್ ಅಲ್ಲಿ ಏನಾಗ್ತದೆ ತಿಳ್ಕೊಳ್ಳಿ. ಮಾರಿಷಸ್ ಅವ್ರು ತೋರಿಸ್ತಾರೆ, ಮಂಡ್ಯ ನೀವು ತೋರಿಸ್ತೀರಾ? ತೋರ್ಸೋಣ, ಏನಂತೆ. ಮಂಡ್ಯ ಹಿರೇಗೌಡರು ನಾವು ತೋರಿಸ್ತೀವಿ, ಮಾರಿಷಸ್ ಯಾರೋ ಆಲ್ಬರ್ಟ್ನೋ ಇನ್ನೊಬ್ರು ಅವ್ರು ತೋರಿಸ್ಲಿ. ಸೊ ಏನಂತೆ. ಓಕೆ ಸರ್, ತಮ್ಮ ಬ್ಯುಸಿ ಶೆಡ್ಯೂಲ್ ಆ್ಯಕ್ಚುಲಿ, ಸೊ ನಮಗೆ ಟೈಮ್ ಕೊಟ್ಟು ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ಮಾತಾಡಿದ್ರೆ ಇನ್ನೂ ಸಾಕಷ್ಟಿದೆ. ಮತ್ತೊಂದು ದಿನ ಸಮಯ ಬಿಡುವು ಮಾಡಿಕೊಂಡು ಮತ್ತೊಂದಷ್ಟು ಕಾರ್ಯಕ್ರಮಗಳನ್ನ ಎಪಿಸೋಡ್ನ ಮಾಡೋಣ ಸರ್. ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಬಹುಶಃ ಸಂದರ್ಶನ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಕೊನೆಯದಾಗಿ ನಿಮ್ಮ ಕಲಾ ಮಾಧ್ಯಮದ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನೋಡಿ ಸರ್, ಅವ್ರ ಋಣದಲ್ಲಿದ್ದೀನಿ ನಾನು, ನಮ್ಮ ಇಡೀ ತಂಡ. ಬಹುಶಃ ಅವ್ರ ಉತ್ತರ ಇಲ್ಲೋ ಗೊತ್ತಿಲ್ಲ ನನಗೆ, ನಮ್ಮ ಇಡೀ ತಂಡ ಅವ್ರ ಋಣದಲ್ಲಿದ್ದೀವಿ. ಯಾಕೆ ಗೊತ್ತಾ, ಅವರೆಲ್ಲರೂ ಒಂದೊಂದು ರೂಪಾಯಿ ಹಾಕಿ ನಮ್ಮ ಜೀವನ ನಡೆಸ್ತಿದ್ದಾರೆ. ನಿಮ್ಮ ಹತ್ರ ಕುತ್ಕೊಳ್ಳೋಕೆ ಮಾತಾಡೋಕೆ ಈ ಬಟ್ಟೆ ಕೊಟ್ಟಿರೋದು ಅವರೇ, ಈ ಮಾತು ಕೊಟ್ಟಿರೋದು ಅವರೇ, ಎಲ್ಲಕ್ಕೂ ಅವರೇ ಕಾರಣ. ಯಾಕೆ ಗೊತ್ತಾ, ಒಂದು ಡೇಟಾ ಹಾಕ್ಸ್ಕೊಂಡು, ಇಂಟರ್ನೆಟ್, ಅವ್ರ ಫಸ್ಟ್ ಮೊಬೈಲ್ ತಗೊಂಡು ಒಂದು ಸ್ಮಾರ್ಟ್ಫೋನು, ಅದಕ್ಕೊಂದು ಡೇಟಾ ಹಾಕ್ಸ್ಕೊಂಡು ಕಾಸು ಖರ್ಚು ಮಾಡಿ ನಮಗೋಸ್ಕರ ನಾವು ಹಾಕೋ 3 ವಿಡಿಯೋ ಅಂದರೆ ಹತ್ತಿರ 1 ಅವರ್ 20 ನಿಮಿಷ ಇರುತ್ತೆ, 1 ಅವರ್ ಎಲ್ಲ ಸೇರಿ 1 ಅವರ್ ಅದನ್ನು ನೋಡ್ತಾ, ಅದು ನೋಡಿದ್ರಿಂದ ಅದಕ್ಕೆ ಅದು ಈ ಮನಿಯಾಗಿ ಕನ್ವರ್ಟ್ ಆಗಿ ನಮ್ಮ ಅಕೌಂಟಿಗೆ ಬಂದು ನಾವು ಬದುಕ್ತಿದ್ವಿ ಇವತ್ತು. ಹಂಗಾಗಿ ಅವರೆಲ್ಲರ ಶ್ರಮ, ಬೆವರು, ಸಮಯ, ಈಗ $1 ಲೆಕ್ಕ ಇರ್ಬೋದು, ಆದರೆ 1 ನಿಮಿಷಕ್ಕೆ ಎಷ್ಟು ಬೆಲೆ? ಒಬ್ಬನಿಗೆ 1 ಕೋಟಿ ಇರ್ಬೋದು, ಒಬ್ಬನಿಗೆ $10 ಇರ್ಬೋದು. ಅದನ್ನೆಲ್ಲ ನಮಗೆ ಕೊಟ್ಟು ನಮ್ಗೆ ಕಾಪಾಡ್ತಿದಾರಲ್ಲ ಅವ್ರು, ನಾನು ಹೇಳೋದು ನಮ್ಮ ಸಬ್ಸ್ಕ್ರೈಬರ್ ದೇವ್ರುಗಳು. ಅವರು ತುಂಬ ದೊಡ್ಡವರು, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆಮೇಲೆ ಅವ್ರು ನಮ್ಮನ್ನ ಎಚ್ಚರಿಸ್ತಾರೆ, ಎಜುಕೇಟ್ ಮಾಡ್ತಾರೆ, ಮಾಹಿತಿ ಕೊಡ್ತಾರೆ, ಎಲ್ಲವನ್ನ ಮಾಡ್ತಾರೆ ಅವ್ರು ನಮಗೆ. ಬರೀ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ, ನಂತರ ಈಗ ಹೇಗೆ ತಂದೆ ತಾಯಿ ಮನೇಲಿದ್ದಂಗೆ, ಮನೇಲಿ ಒಂದು ಹಿರಿಯರಿದ್ದಂಗೆ, ಬೈತಾರೆ ತಪ್ಪಾದಾಗ ಅಥವಾ ದಾರಿ ತಪ್ಪಿದಾಗ, ಈ ಕಡೆ ಬಾ ಸರಿ ಇಲ್ಲ ಅಂತಾರೆ. ಕೆಲವರು ಒಳ್ಳೆ ಮಾತಲ್ಲಿ ಹೇಳ್ತಾರೆ, ಕೆಲವರು ಹಾರ್ಷ್ ಪದ ಬಳಸ್ತಾರೆ. ಇಬ್ಬರು ಸಮಾನರೇ ನಮಗೆ. ಸೊ ಈಗ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ಅವ್ರು ನಾನು ಏನು ಹೇಳಿ, ಮನೆ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು, ಅವ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಓಕೆ ಸರ್, ನಿಮ್ಮ ಒಂದು ಪಯಣ ಈಗ ಆಲ್ರೆಡಿ 5,000 ವಿಡಿಯೋಗೆ ಮುಟ್ಟಿದೆ. ಇದಿನ್ನೂ 50,000 ಆಗೋವರೆಗೂ ಕೂಡ ನಿಮ್ಮ ಮತ್ತು ಸರ್ ಮತ್ತು ಕಲಾ ಮಾಧ್ಯಮದ ಪಯಣ ಹೀಗೆ ಮುಂದುವರಲಿ. ಕಾರ್ಯಕ್ರಮದ ಭಾವಿಸುತ್ತೆ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ನ್ಯಾಷನಲ್ ಟಿವಿ ಒಳ್ಳೆಯದಾಗಲಿ. ಯಾಕಂದರೆ
4 ವರ್ಷ ಆಗಿದೆ ಸುಮಾರು ಶುರುವಾಗಿ. ಸರ್ ಯಾಕಂದರೆ ರನ್ನಿಂಗು ಸರ್ 4ನೇ ವರ್ಷ ರನ್ನಿಂಗ್ 3 ತುಂಬಿ ಹತ್ತತ್ರ 9 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಇಟ್ಸ್ ಅ ಗುಡ್ ನಂಬರ್, ರ್ಯಾಪಿಡಾಗಿ ಬೆಳೆದಿದ್ದಾರೆ. ಸೊ ಅವ್ರ ಹಿಂದೆ ಓದು, ಶ್ರಮ, ನಿಯತ್ತು, ಶ್ರದ್ಧೆ ಎಲ್ಲವೂ ಇರುತ್ತೆ. ಸೊ ಹಾಗಾಗಿ ಯಾವುದು ವಿಶೇಷ ಇಲ್ಲದೆ ಒಬ್ಬ ಮನುಷ್ಯ ಮೇಲೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ಸಂಪಾದಕರಿಗೂ ಒಳ್ಳೆಯದಾಗಲಿ. ಸೊ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಸಕ್ಸಸ್ ಸ್ಟೋರಿ ಕಾರ್ಯಕ್ರಮದಲ್ಲಿ ಇಷ್ಟು ಎಪಿಸೋಡ್ಗಳನ್ನ ಬಹುಶಃ ನಾವು ಯಾವುದೇ ಒಂದು ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಬಗ್ಗೆ ನಾವು ಮಾಡಿರಲಿಲ್ಲ. ಬಟ್ ಕಲಾ ಮಾಧ್ಯಮದ ಕುರಿತಾಗಿ ಇಷ್ಟು ಎಪಿಸೋಡ್ಗಳನ್ನ ನೀವು ನೋಡ್ತಾ ಬಂದ್ರ, ಎಲ್ಲ ಎಪಿಸೋಡ್ನು ಕೂಡ ತಾವು ಹಾರೈಸಿದ್ದೀರಾ, ಕಮೆಂಟ್ ಮೂಲಕ ತಿಳಿಸಿದ್ದೀರಾ ನಮ್ಮ ಚಾನಲ್ಗೂ, ಜೊತೆಗೆ ಕಲಾ ಮಾಧ್ಯಮಕ್ಕೂ ಕೂಡ. ಇನ್ನೂ ಏನಾದರೂ ಕೂಡ ನಿಮಗೆ ಇನ್ನೂ ಬೇರೆ ಬೇರೆ ಥರ ವಿಚಾರಗಳು ಇರ್ತವೆ, ಅದ್ರ ಬಗ್ಗೆ ಕೂಡ ಒಂದು ಸ್ಟೋರಿಯನ್ನು ಮಾಡಿ ಅನ್ನುವಂಥ ಹೇಳುವಂಥ ಹಕ್ಕು ನಿಮ್ಗೆ ಖಂಡಿತವಾಗ್ಲೂ ಇದೆ. ಸೊ ನಮಗೂ ಕೂಡ ಹೇಳ್ಬೋದು, ಕಲಾ ಮಾಧ್ಯಮದಲ್ಲೂ ಕೂಡ ನೀವು ಯಾವುದಾದ್ರೂ ಈ ಥರ ಒಂದು ಎಪಿಸೋಡ್ ಮಿಸ್ ಮಾಡಿದ್ದೀರಾ ಸರ್ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ಕೂಡ ಪರಮೇಶ್ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಕೂಡ ಕಲಾ ಮಾಧ್ಯಮ ಯಾರು ಈವರೆಗೂ ಜಸ್ಟ್ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ ಫಾಲೋ ಮಾಡಿ. ಆ ಒಂದು ಚಾನಲ್ಗೂ ಕೂಡ ಅರಸಿ ಆಶೀರ್ವದಿಸಿ, ನಮ್ಮ ಒಂದು ಚಾನಲ್ಗೂ ಕೂಡ ಅರಸಿ ಆಶೀರ್ವದಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.